ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 15ನೇ ತಾರೀಕು ಮೇ 2026 ಶುಕ್ರವಾರ. ಶ್ರೀ ಪರಾಭವನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ, ಅಶ್ವಿನಿ ನಕ್ಷತ್ರ, ಆಯುಷ್ಮಾನ್ ಯೋಗ, ಭದ್ರಂಕರಣ. ಇವತ್ತಿನ ಪಂಚಾಂಗ ಫಲ. ಶನಿಯ ಒಂದು ರೇವತಿ ನಕ್ಷತ್ರದ ಗೋಚಾರ ಫಲ. ಇದೇ ಒಂದು ಮೇ 17ರಿಂದ ನಾಳೆ ಶನಿ ಅಮಾವಾಸ್ಯೆ ಬರುತ್ತೆ. ಬಾದಾಮಿ ಅಮಾವಾಸ್ಯೆ ಅಂತ ಕೂಡ ಹೇಳ್ತೇವೆ. ರೇವತಿ ನಕ್ಷತ್ರ ಪ್ರವೇಶದ ಈ ಒಂದು ಸಾರದಲ್ಲಿ ಬಂದಿರೋದು 30 ವರ್ಷಕ್ಕೊಮ್ಮೆ ಒಂದು ರೀತಿಯ ಪೂರ್ಣ ಅಮಾವಾಸ್ಯೆ ಪ್ರಭಾವ. ಅಮಾವಾಸ್ಯೆ ಅಂದ್ರೆ ಏನು? ಕತ್ತಲು. ನಿಮ್ಗೆ ಯಾರಿಗೂ ಗೊತ್ತಿಲ್ಲದ ಒಂದು ಸತ್ಯ ಹೇಳ್ತಾನೆ, ಪ್ರಪಂಚದಲ್ಲಿರೋದೇ ಕತ್ತಲು. ನಿಜ ಅನ್ನೋದೇನು ಗೊತ್ತರ? ಕತ್ತಲೆಯೇ. ನಾವು ಕತ್ತಲೆಯಲ್ಲಿದ್ದೇವೆ, ಹುಡುಕುತ್ತಿದ್ದೇವೆ. ಆ ಕತ್ತಲೆಯೇ ಸತ್ಯ. ಆದ್ರೆ ನಾವು ಒಂದು ಸುಳ್ಳಿನ ಹಿಂದ್ಗಡೆ ಹೋಗ್ತೇವೆ. ಅಲ್ಲೊಂದು ಇನ್ನೊಂದೇನೋ ಇದೆ, ಅಲ್ಲೊಂದು ಬೆಳಕಿಡ್ತೇವೆ. ವಿದ್ಯಾ ಬೆಳಕು, ಜ್ಞಾನದ ಬೆಳಕು, ಕುಟುಂಬದ ಬೆಳಕು, ಬದುಕಿನ ಬೆಳಕು, ವೃತ್ತಿಯ ಬೆಳಕು, ಇದೇ ಶಾಶ್ವತ. ಅಧಿಕಾರದ ಬೆಳಕು ನಾವು ಇಟ್ಕೋತೇವೆ. ನಾವೇ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೇವೆ. ಪ್ರಪಂಚ ಇರುವುದೇ ಅಂಧಕಾರದಲ್ಲಿ. ನಮ್ಮ ಭೂಮಿ ಸುತ್ತುತ್ತಿದೆ. ಈ ರೀತಿ ಸೂರ್ಯ ಎಲ್ಲಿದ್ದಾನೆ? ಸುತ್ತುತ್ತಿದೆ. ನಮ್ಮ ಭೂಮಿ ಎಷ್ಟಿದೆ ಗೊತ್ತಾ? ಸೂರ್ಯನ ಮುಂದುಗಡೆ ಸೂರ್ಯ ತುಂಬಾ ದೊಡ್ಡದು. ಒಂದು ಉದಾಹರಣೆ ಹೇಗೆ ಅಂದ್ರೆ, ಒಂದು ಫುಟ್ಬಾಲ್ ಗ್ರೌಂಡ್ ಏನಿದೆ, ಕ್ರಿಕೆಟ್ ಗ್ರೌಂಡ್, ಹಲವಾರು ಬಾರಿ ಹೇಳಿದ್ದೀನಿ. ಅದರಲ್ಲಿ ಒಂದು ಚೆಂಡು ಇದೆಯಲ್ಲ, ಕ್ರಿಕೆಟ್ ಆಡ್ತಾರಲ್ವಾ, ಆ ಚೆಂಡಿನ ಸೈಜೇ ನಮ್ಮ ಭೂಮಿ. ಚೆಂಡಿನ ಸೈಜ್ ಲೆಕ್ಕ ಹಾಕೊಳ್ಳಿ ಎಷ್ಟು ದೊಡ್ಡದು. ಅವನ ಒಂದು ಮುಂದುಗಡೆ ಅವನ ಒಂದು ಗುರುತ್ವಾಕರ್ಷಣೆಯ ಶಕ್ತಿಯಲ್ಲಿ ಭಗವಂತನು ಹೇಗೆ ಇಟ್ಟಿದ್ದಾನೆ ಅಂದ್ರೆ ಯಾರಿಗೂ ಉತ್ತರ ಗೊತ್ತಿಲ್ಲ. ದುರುಜೆ ಗುರುತ್ವಾಕರ್ಷಣೆ ನೋಡಿ. ಆಲ್ಬರ್ಟ್ ಐನ್ಸ್ಟೀನ್ ಅನ್ನ ಒಮ್ಮೆ ಕೇಳ್ತಾರೆ, ನೀವು ಇದೆಲ್ಲ ಈ ಉಪಗ್ರಹಗಳು, ಚಂದ್ರ, ಭೂಮಿ ಇದೆಲ್ಲ ಇಟ್ಟಿದ್ದೀರಲ್ವಾ, ಎಂಥದ್ದು ಕಂಡಿಡಿದು ಬಿಟ್ಟಿದ್ದೀರಿ ನೀವು ಅಂತ ಹೇಳಿದಾಗ ಐನ್ಸ್ಟೀನ್ ಅವರು ಹೇಳ್ತಾರೆ, ನಾನು ಇಟ್ಟಿಲ್ಲ ಕಂಡ್ರು, ಇದ್ದದ್ದನ್ನ ನಾನು ಹೇಳಿದ್ದೀನಿ. ಯಾವ್ಯಾವ್ದು ಎಲ್ಲಿರ್ಬೇಕು ಅಲ್ಲಿದೆ, ಮೊದಲೇ ಇದೆ. ನಾನು ಈ ಪ್ಲೇಸಲ್ಲಿ ಈ ಡಿಗ್ರಿಲಿ ಇದೆ ಅಂತಕ್ಕಂಥದ್ದು ಸತ್ಯ ಅದೇ. ಸೊ ಈ ಒಂದು ಪ್ರಖರ ಬೆಳಕಿನ ಆ ಒಂದು ಸೂರ್ಯಮಂಡಲ ಇದೆಯಲ್ಲ, ಭೂಮಿ ಈ ರೀತಿ ಸುತ್ತುತ್ತಿದೆ. ಸುತ್ತುವಾಗ ಈ ಬೆಳಕು ಈ ಕಡೆ ಬೀಳುತ್ತೆ, ಆದ್ರೆ ಇಲ್ಲಿ ಕತ್ತಲಿದೆ. ಅಂದ್ರೆ ನಾವು ಕತ್ತಲಲ್ಲೇ ಇರೋದು. ಸುತ್ತುತ್ತಾ ಒಂದು ಬೆಳಕಿನ ಆಕರ್ಷಣೆಗೆ ಒಳಗಾಗುತ್ತಿದ್ದೇವೆ. ನಾವೇನ್ ಅಂದ್ಕೊಂಡಿದ್ದೇವೆ, ಈ ಬೆಳಕು ಸತ್ಯ ಅಲ್ಲ, ಅದೇ ಮಿಥ್ಯ. ನಿಜ ಹೇಳಬೇಕು ಅಂದ್ರೆ ಭೂಮಿಗೆ ತನ್ನದೇ ಆದಂತ ಬೆಳಕೇ ಇಲ್ಲ. ಅದಕ್ಕೆ ಕುಜ ಯಾವಾಗಲೂ ಅಷ್ಟೇ, ಆ ಕುಜನ ಮನೆಗೆ ಸೂರ್ಯ ಬಂದಾಗ ಉಚ್ಚಂಗತ. ಅದೇ ಭೂಮಿಕಾರಕ ಕುಜ ಚಂದ್ರನ್ ಮಡ್ಲಲ್ಲಿ ಬಂದಾಗ, ಅಮ್ಮನ ಮನೆಗೆ ಬಂದಾಗ ನೀಚ. ಕಾರಕತ್ವಗಳನ್ನ ತಿಳಿದುಕೊಳ್ಳಬೇಕು ಅನ್ನೋದದೇ. ಭೂಮಿಗೆ ತನ್ನದೇ ಆದಂತ ಒಂದು ಸಾಮರ್ಥ್ಯ ಇಲ್ಲ. ಆ ಬೆಳಕು ಬಿದ್ದು ದ್ಯುತಿ ಸಂಶ್ಲೇಷಣಾ ಕ್ರಿಯೆ. ವಾಯು ಅನ್ನೋದು ಮೊದಲು ಅಗ್ನಿಯಿಂದ ವಾಯು, ವಾಯುವಿಂದ ಆ ಒಂದು ವರುಣ, ಸಮುದ್ರ, ಇವುಗಳೆಲ್ಲ ಈ ಒಂದು ಬ್ರಹ್ಮಾಂಡ ಪುರಾಣ ನೀವು ತೆಗೆದು ನೋಡಿ, ತುಂಬಾ ಅದ್ಭುತವಾಗಿ ವಿಸ್ತರಿಸಿ ನಮಗ್ ತಿಳಿಸ್ಕೊಟ್ಟಿದ್ದಾರೆ. ಹೇಗೆ ಹೆಂಗ ಸೃಷ್ಟಿ ಆಯಿತು. ಭಗವಂತನ ಸೃಷ್ಟಿಯಲ್ಲಿ ಎಲ್ಲೋ ಕಕ್ಷೆಯಲ್ಲಿ ಜಾರಿ ಹೋದಂತ ಭೂಮಿ ಮತ್ತೆ ಬಂದು ಕಕ್ಷೆಗೆ ಬಂದು ಸೇರುತ್ತಂದ್ರೆ, ಈ ರೊಟೇಷನ್ ಮಾಡತಕ್ಕಂಥ ಅಲ್ಲೊಂದು ಏನೋ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಹೇಗೆ ಅಂಬಾನೋ ಒಂದು ಕರು ಅಮ್ಮನನ್ನು ಹೊಡ್ಕೊಂಡು ಬರುತ್ತೋ, ನಾನು ನಿಮ್ಮನ್ನ ಅಂಬಾ ಅಂತ ನಿಮ್ಮ ಹತ್ರ ಹೇಗೆ ಬರ್ತೀನೋ, ಏನೋ ಇಟ್ಟಿದ್ದೀರಿ ಮ್ಯಾಗ್ನೆಟಿಕ್ ಫೀಲ್ಡ್. ನೀವು ನಿಮ್ಮ ವಲಯದ ಸುತ್ತದಲ್ಲೇ ನಾನು ಸುತ್ತಲೇ ಇದ್ದೇನೆ. ಇದನ್ನ ಬಿಟ್ಟು ಬೇರೆ ಏನೋ ಮಾಡ್ಲಿಕ್ಕೆ ನಂಗೆ ಗೊತ್ತಾಗ್ತಿಲ್ಲ.
ಹೋಗ್ಲಿಕ್ಕೆ ಬರ್ತಿಲ್ಲ, ಬೇಡ ಕಣೋ ಇದೆಲ್ಲ ಬಿಟ್ಟು, ಇಲ್ಲ ಆವಲ್ಲಿ ಜಾರು ಹೋದ್ರು ಇಲ್ಲಿಗೆ ತಗೊಬಂದು ನಿಲ್ಲಿಸ್ತಿದ್ದಾನೆ. ದಟ್ ಇಸ್ ವಾಟ್. ಅಲ್ಲೊಂದು ಮಹಾಶಕ್ತಿ ಯಾರಿಟ್ಟಿದ್ದು? ಭೂಮಿ ಬೀಳದ ಹಾಗೆ. ನೀವು ನೋಡಿ, ನಾವು ಏನಾದ್ರೂ ಒಂದು ಹೀಗೆ ಹಾಕಿ ನೋಡಿ, ಬೀಳುತ್ತೆ. ಭೂಮಿ ಬೀಳದೇ ಇದೆ. ಭೂಮಿ ಅಷ್ಟೇ ಅಲ್ಲ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ಅದರ ಜೊತೆಯಲ್ಲಿ ಸೂರ್ಯ ಕೂಡ ಯಾವುದೋ ಒಂದು ಕಾಸ್ಮಿಕ್ಗೆ ಸುತ್ತುತ್ತಿದ್ದಾನೆ. ಸೂರ್ಯನ ಸುತ್ತಲೂ ನಾವು ಸುತ್ತುತ್ತಿದ್ದೇವೆ. ಅಂದ್ರೆ ಭೂಮಿಗೆ ತನ್ನದೇ ಆದಂತ ಬೆಳಕಿಲ್ಲ. ಸೂರ್ಯನ ಬೆಳಕೆ ನೆನಪಲ್ಲಿ ಇಟ್ಕೊಳ್ಳಿ, ತನ್ನದೇ ಆದಂತ ಬೆಳಕಿಲ್ಲ, ಕತ್ತಲೇ ಸತ್ಯ. ಅದರಿಂದಲೇ ಆ ಅಂಗಾರಕ ನಮ್ಮ ಮನೆಯಲ್ಲಿ ಶಿವಯ್ಯ ಸೂರ್ಯ ಬಂದಾಗ ಉಚ್ಚಂಗತ ಸೇನಾಪತಿಯ ಮನೆಗೆ ದೊರೆ ಇದ್ದರೆ, ಸರಿಯಾದ ಸ್ನೇಹಿತ ಸೇನಾಪತಿ ಇದ್ದರೆ ಆ ದೊರೆಗೆ ಒಂದು ಮಹಾಬಲ. ಪುಕ್ಲ ಆಗ್ಬಿಟ್ರೆ ಓಡೋಗ್ಬಿಟ್ಟು ಅಮ್ಮನ ಮಡ್ಲಲ್ಲಿ ಸೇರ್ಕೊಬಿಟ್ರೆ, ಚಂದ್ರ ನೋಡಿ, ಚಂದ್ರನ ಮನೆಯಲ್ಲಿ ಕುಜ ಬಂದಾಗ ನೀಚ ಆಗೋದು ಅದಕ್ಕೆ. ನೀಚ ಆಗುವುದು ಕುಜ ಬಂದು ಯಾವಾಗಲೂ ಇವನೇನೋ ಅಮ್ಮನ ಮಗ. ಅದಕ್ಕೆ ಜಾತಕದಲ್ಲಿ, ಯಾವುದೇ ಸ್ತ್ರೀಯ ಜಾತಕದಲ್ಲಿ ನಾವು ನೋಡುವಾಗ, ಮದುವೆ ಮಾಡುವಾಗ 2 ಗ್ರಹಗಳನ್ನು ಅತಿ ಮುಖ್ಯವಾಗಿ ನೋಡ್ತೇವೆ. ಬರೀ ಕುಜ ಅಷ್ಟೇ ಅಲ್ಲ, ಗುರುವನ್ನು ನೋಡುತ್ತೇವೆ. ವಿಸ್ಡಮ್ ಕಾರಕ, ಜ್ಞಾನಕಾರಕ. ಅವನಿಗೆ ಎದುರಿಸೋದು, ತಗೊಳ್ಳೋದು, ಮಾಡೋದು, ನಿಲ್ಲೋದು, ಇನ್ನೊಂದು ಇದೆಯಾ? ಬರೀ ಕುಜ ನೀಚ ಆಗಿದ್ದಾನೆ, ಉಚ್ಚ ಆಗಿದ್ದಾನೆ ಅದಲ್ಲ. ಗುರು ಚೆನ್ನಾಗಿದ್ದಾನ, ಒಳ್ಳೆ ಮನೇಲಿದ್ದಾನ, ಒಳ್ಳೆ ದೃಷ್ಟಿ ಇದೆಯಾ, ಇದೆಲ್ಲವನ್ನ ನೋಡ್ತೇವೆ. ಗುರು ಬಲವಾಗಿಲ್ಲ. ಅದಕ್ಕೆ ಸ್ತ್ರೀಯರ ಜಾತಕದಲ್ಲಿ ಗುರು ನೀಚ ಇದ್ರೆ, ಗುರು ವಕ್ರ ಇದ್ರೆ ಅಲ್ಲೊಂದು ಮದುವೆ ತಳಮಳ ಅಂತೀವಿ. ಕುಜನಿಂದಲ್ಲ, ಕುಜ ರೋಷವೇಷ ಶಕ್ತಿ. ಮಾಂಗಲ್ಯಕಾರಕ ಆತನಿಗಿಲ್ಲ. ಪುತ್ರಕಾರಕ, ಕುಟುಂಬಕಾರಕ, ವಿಸ್ಡಮ್ ಕಾರಕ, ಗೌರವಕಾರಕ ಗುರುವಿಗೆ ಬರತಕ್ಕಂಥದ್ದಾಗುತ್ತೆ ಕಾರಕತ್ವಗಳು. ಅಂಥದ್ದು ಕುಜ ಮನೆಗೆ ಶಿವಯ್ಯ ಬಂದಾಗ, ನಾನಿದ್ದೀನಿ ಕಣೋ, ಒಂದೊಳ್ಳೆ ತಂದೆ ಸಿಕ್ಬಿಟ್ರೆ ಆ ಮಗು ಎಲ್ಲೋ ಹೋಗಿ ತಲುಪ್ತಾನೆ. ಒಳ್ಳೆ ಮಗ ಸಿಕ್ಬಿಟ್ರೆ ಬ್ಯೂಟಿಫುಲ್. ಅದಕ್ಕೆ ಪುತ್ರಕಾರಕ ಗುರು ಚಂದ್ರ ಯಾವುದು? ತಾರ. ತನ್ನ ಒಂದು ಧರ್ಮಪತ್ನಿ, ಒಳ್ಳೆ ಒಂದು ಆಗ್ಲಿ ಬಿಡಮ್ಮ, ಏನೋ ಗೊತ್ತಾಗಲ್ಲ, ಒಂದು ಗಂಡನಿಗೆ ಒಂದು ಪೋಷಿಸುತ್ತೆ, ಒಂದು ಲೆಕ್ಕಾಚಾರ ಯಾರಿಗೂ ಗೊತ್ತಿಲ್ಲ. ಏನಕ್ಕೆ ಗುರು ಚಂದ್ರನ ಮನೆಯಲ್ಲಿ ಉಚ್ಚಂಗತ ಆಗ್ತಾನೆ? ಯಾಕೆ ಆಗ್ತಾನೆ ಗುರು? ಈಗ ನೋಡಿ, ಅತಿಸಾರ ಯೋಗದಲ್ಲಿ ಜೂನ್ 2ಕ್ಕೆ ಪ್ರವೇಶ ಆಗುತ್ತಲ್ವಾ, ಏನಕ್ಕೆ ಆ ಮನೇಲಿ ಉಚ್ಚಂಗತ ಆಗ್ತಾನೆ ಗುರುಗಳಂತ? ನಮ್ಮ ಮನಸ್ಸು ಕಳ್ಳ. ಪ್ರತಿ ಸ್ತ್ರೀಯ ಮನಸ್ಸು ದಲ್ದಲ್ಲೇ. ಅಮ್ಮನ ಕಾರಕ. ಅಮ್ಮ ನೋಡಿ ನೋವು ಹೇಳ್ಕೊಳ್ಳಲ್ಲ, ದುಃಖ ಹೇಳ್ಕೊಳ್ಳಲ್ಲ, ಸಂಕಟ ಹೇಳ್ಕೊಳ್ಳಲ್ಲ, ತನಗಿಲ್ಲ ಅಂದ್ರೂ ಹೇಳ್ಕೊಳ್ಳಲ್ಲ. ಮೊನ್ನೆ ಮದರ್ಸ್ ಡೇ ಇನ್ನೊಂದು ಅಂದ್ರಲ್ಲ, ಎಲ್ಲರೂ ಫೋಟೋಗಳು ಹಾಕಿದ್ರೆ ನಿತ್ಯ ಪೂಜೆ ಮಾಡ್ಬೇಕಾದ ತಾಯಿನ ಆ ಊರ್ನವ್ರು ಪೂಜೆ ಮಾಡ್ತಾರೆ. ನಮಗೆ ನಿತ್ಯ ನಮ್ಮ ತಾಯಿ, ನಮಗೆ ನಿತ್ಯ ಇರ್ಲಿ ಬಿಡಿ. ಅಂತ ಒಂದು ತಾಯಿಗೆ ನಿರ್ಧಾರಗಳು ತಗೊಳ್ಳೋಕೆ ಕೆಲವೊಂದು ಭಯ, ಆತಂಕಗಳು. ಅಲ್ಲೊಂದು ಗಟ್ಟಿಯಾದ ಯಜಮಾನ, ನಾನಿದ್ದೀನಮ್ಮ, ಯಾಕೆ ಯೋಚನೆ ಮಾಡಿ, ನಾನು ನೋಡ್ಕೋತೀನಿ ಬಿಡು ಅನ್ನುವಂಥ ಭಾವ ಬರಬೇಕು. ನೋಡಿ, ಗುರು ಆ ಮನೆಗೆ, ತಾರಾ ಮನೆಗೆ ಬಂದಾಗ, ಆ ಚಂದ್ರನ ಭಾವಕ್ಕೆ ಬಂದಾಗ, he gives a comfortable zone. ಅದೊಂಥರ ಒಳ್ಳೆ ಗಂಡ. ಅವನೇ ಮೊದಲನೇ ಮಗು, ಪುತ್ರಕಾರಕ ಗುರು. ನೋಡಿ, ಯಾವಾಗಲೂ ಯಜಮಾನ್ರು ಏನ್ ತಿಂದ್ರು, ಏನ್ ಮಾಡಿದ್ರು, ಎಲ್ಲಿ ಹೋದ್ರು, ಎಲ್ಲಿ ಬಂದ್ರು, ಅವ್ರಿಗೆ ಹೇಗಿರ್ಬೇಕು, ಹೆಂಗಿರ್ಬೇಕು, ಅವ್ರಿಗೇನ್ ಇಷ್ಟ ಅನ್ನುವುದರ ಒಂದು ಆಲೋಚನೆಯ ಪ್ರಭಾವವೇ ಒಂದು ತಾಯಿಗಿರ್ಬೇಕು. ಮನೆ ಮೇಲೆ, ಮಕ್ಕಳ ಮೇಲೆ, ಕುಟುಂಬದ ಮೇಲೆ. ಅದು ಬಿಟ್ಟು ದುಡ್ಡು ಎಷ್ಟು ಬರುತ್ತೆ, ಅಮ್ಮನ ಮನೆಗೆ ಫೋನ್ ಮಾಡೋದು. ಇವತ್ತು ಡೈವರ್ಸ್ಗಳಿಗೆ ಅತಿ ದೊಡ್ಡ ಕಾರಣ ಯಾರು ಗೊತ್ತಾ? ಅತ್ತೆ ಅಂದ್ರೆ ಯಾರು ಗೊತ್ತಾ? ಹುಡುಗನ ತಾಯಿಯೂ ಪಾಲಿದೆ 30%, 25%. ಹುಡುಗಿಯ ತಾಯಂದಿರದ್ದು ದೋಷ ಆಗ್ಬಿಟ್ಟಿದೆ. ಎಲ್ಲದಕ್ಕೂ ಇನ್ವಾಲ್ವ್ ಆಗೋದು. ಬೆಳಿಗ್ಗೆ ಏನ್ ತಿಂಡಿ ಮಾಡಿದೆ, ಬೆಳಿಗ್ಗೆನೂ ಫೋನ್ ಇಡ್ತಾರೆ, ಏನಮ್ಮ ಮಾಡ್ತಿದ್ದೀಯಾ, ಇನ್ನು ಎದ್ದಿಲ್ವಾ, ಇನ್ನು ಒಳ್ಳೇದು ಹೇಳ್ಕೊಡಕ್ ಅವ್ರು ಫೋನೇ ಮಾಡಲ್ಲ. ಮಗಳನ್ನ ಅಲ್ಲೇ ಠಿಕಾಣಿ ಉಳ್ಕೊಬಿಡೋದು. ಮಾಡಿಕೊಟ್ರೆ ಶಿವ ಅಂತ ಎದ್ದೋಗ್ಬೇಕು, ಕೊಟ್ಟೆಣ್ಣು ಕುಲುಕೋರಕ್ಕೆ ಅಂತ ಹೇಳ್ತಾರೆ. ಇಲ್ಲ, ತಲೆ ತಿನ್ನೋದು. ನಿನ್ ಗಂಡ ಹಂಗನ್ನ, ಆ ಮುದುಕಿ ಹಂಗನ್ಲ, ಏನ್ ತಂದಾಕಿದಾಳಂತ,
ಆಸ್ತಿ ಎಷ್ಟು ಬರುತ್ತೆ, ಸಂಪಾದನೆ ಎಷ್ಟು ಬರುತ್ತೆ, ನಿನ್ ಕೈಗೆ ಎಷ್ಟು ಕೊಡ್ತಾನೆ, ಖರ್ಚಿಗೆ ಎಷ್ಟು ಕೊಡ್ತಾನೆ, ನೀನೇನ್ ಮಾಡ್ದೆ, ಅವ್ನು ನಿನ್ನ ನಾದ್ನಿ ಬಂದ್ಲಾ, ಹೊರಗಿತ್ತಿ ಬಂದ್ಲ, ಅವಳು ಪಟ್ಟು ಇದನ್ನು ತುಂಬಿಸ್ತಕ್ಕಂಥದ್ದು ತುಂಬಾ ಇವತ್ತು 75% ಜಾಸ್ತಿ ಆಗ್ಬಿಟ್ಟಿದೆ. ವಿಪರೀತ ಮೋಹ ಮಕ್ಕಳ ಮೇಲೆ ಒಂದು ತಾಯಿಗೆ ಇರಬಾರ್ದು. ಅದಕ್ಕೆ ಹೇಳೋದು, ತಾಯಿಯ ಕಣ್ಣಿನ ದೋಷಕ್ಕಿಂತ ದೊಡ್ಡ ಕೆಟ್ಟ ನರದೃಷ್ಟಿ ಇನ್ಯಾವುದೂ ಇಲ್ಲ ಅಂತ. ತುಂಬಾ ತಿಳಿದವರು, ಒಂದು ಮಗು ತಾಯಿ ಲೊಚ 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 ಅಂತ ಮುತ್ತಿಡ್ತಾ ಇರ್ಲಿ, ಮದು ಮಾಡ್ತಾನೆ ಇರ್ಲಿ, ನನ್ ಮಗು ಅಂತಿರ್ಲಿ, ಹಾಳಾಗುತ್ತೆ. ಬಿಡಲ್ಲ, ಬೈತಾರೆ ದೊಡ್ಡವರು. ಇದೇನೆ ಯಾವಾಗ್ಲೂ ಕಂಕ್ಳಲ್ಲಿ ಸೆರಗಲ್ಲಿ ಕಟ್ಟಾಕೊಂಡು ಹಂಗ್ ಕೂತಿದೀಯಾ, ಹಾಗೆ ಹೀಗೆ ಅನ್ನತಕ್ಕಂಥದನ್ನ ಬೈತಾರೆ. ತಗೊಬಂದು ಎದೆ ಮೇಲೆ ಇಟ್ಕೋತಿಯಲ್ಲೇ, ದೂರ ಇಡೆ ಅಂತ ಹೇಳ್ಬಿಟ್ಟು ಮಗು ಕಡೆನೇ ನೋಡ್ತಿದ್ರೆ, ತಿನ್ನುವಾಗ ನನ್ ಮಗು ಕೆಟ್ಟೋಗುತ್ತೆ, ತಿನ್ನೋ ಆಹಾರ ವಿಷ ಆಗುತ್ತೆ, ಮಗುವಿಗೆ ದೃಢತ್ವ ಹೋಗುತ್ತೆ, ಶಕ್ತಿ ಹೋಗುತ್ತೆ ಅನ್ನತಕ್ಕಂಥದ್ದು. ಅಂತ ತಾಯಿ ಮಗಳಿಂದಗಡೆ ನಿಂತ್ಕೊಂಡು ಅಳಿನ ಮನೇಲಿ ಏನಾಗ್ತಿದೆ, ಅಳಿಯ ಎಲ್ಲೋದ, ಎಲ್ಲಿ ಬಂದ, ಇನ್ನೊಂದು ತುಂಬಿಸ್ತಿದ್ರೆ, ಇವತ್ತು ನಮ್ಮ ಒಂದು ದೇಶದಲ್ಲಿ ಬರೀ ಈ ಒಂದು ಡೈವರ್ಸ್ ಕೇಸ್ಗಳು ಇವತ್ತು ಆಗಿರ್ಲಿಕ್ಕೆ ಕಾರಣ, ಅತಿ ಮುಖ್ಯ ಕಾರಣ ಅತ್ತೆಯಂದಿರೆ. ಈ ಅತ್ತೆ 25% ಇನ್ನೂ ಸೆರಗಲ್ ಕಟ್ಟಾಕೊಂಡಿದ್ದ ಮಗನನ್ನ. ಮತ್ತಿನ್ನೇನಕ್ಕೆ ಮದುವೆ ಮಾಡಿದ್ರೆ ನನಗೆ ವಯಸ್ಸಾಯ್ತು, ಇನ್ನು ಓಡೋಕ್ಕಾಗೋಲ್ಲ, ಮಗ ಭುಜಕ್ ಮೇಲೆ ಬೆಳೆದ್ಬಿಟ್ಟಿದ್ದಾನೆ, ಅವ್ನ್ ಬೆನ್ನುಜ್ಜಕ್ಕಾಗುತ್ತಾ ಹೇಳಿ, ಅವನ್ಗೆ ರುಚಿಯಾಗಿ ತಿನ್ಬೇಕು. ಅವನ್ಗೊಂದು 28-29 ವರ್ಷ ಅಂತ ಇಟ್ಕೊಳ್ಳಿ. ತಾಯಿಗಾಗಿ ಎಷ್ಟಾಗಿರುತ್ತೆ, 55 ಆಗಿರುತ್ತೆ ಕಡಿಮೆ ಅಂದ್ರು. ತಂದು ಸಾಕ್ಸಿ ಮಾಡಿ ಕಟ್ ಮಾಡಿ ಸುಸ್ತಾಗ್ಬಿಡುತ್ತೆ. ಅವ್ನು 4 ಚಪಾತಿ ತಿನ್ನೋ ಸ್ಥಾಯಿಲಿರಲ್ಲ, 15 ಚಪಾತಿ ತಿನ್ನೋ ಸ್ಥಾಯಿ ಅವ್ನಿಗೆ ಹಾಕ್ಬೇಕು. ಪ್ರೋಟೀನ್ಸ್ ಮಾಡಿಡ್ಬೇಕು, ವೆಜಿಟೇಬಲ್ಸ್ ಪಲ್ಯಗಳು ಮಾಡಿಡ್ಬೇಕು. ಒಂದು ಊಟದಲ್ಲೇ ಎಷ್ಟು ನಿಯಮ ಗೊತ್ತಾ? ದುಡಿಯೋ ಗಂಡಸು, ಮನೆಗೆ ಬರೋ ಗಂಡಸು ಕೆದರಿ ಬಿಡ್ತಾನೆ, ಕೋಪ ಸ್ವಲ್ಪ ಜಾಸ್ತಿ, ಆತರ ಸ್ವಲ್ಪ ಜಾಸ್ತಿ, ಅಂದ್ಬಿಡ್ತಾನೆ. ಈಗ ಅವನ ಕರೆಕ್ಟಾಗಿ ಮೂಗುದಾರ ಹಾಕಲಿಕ್ಕೆ ಹುಡುಕ್ತಿ ಜಾತಕದಲ್ಲಿ. ಅದಕ್ಕೆ ಜಾತಕದಲ್ಲಿ ಪ್ರತಿ ಸ್ತ್ರೀಯ ಜಾತಕದಲ್ಲೂ ಗುರುವನ್ನು ನೋಡ್ತೇವೆ. ಅದು ತುಂಬಾ ಜನ ಮಾಡೋದು ಕುಜನ ನೋಡೋದು, ಗಂಡ ಹೆಂಗಿದ್ದಾನೆ ಅಂತ. ಅದಷ್ಟೇ ಅಲ್ಲ, ಗುರು ನಂತರ ಕುಜ. ಒಬ್ಬ ಪುರುಷನ ಜಾತಕದಲ್ಲಿ ತಮಾಷೆ ಏನಂದ್ರೆ ನೋಡೋದು ನಾವು ಶುಕ್ರನನ್ನ. ಶುಕ್ರ ಹೇಗಿದೆ, ಯಾವ ಸ್ಥಾಯಿಲಿದೆ, ಇದನ್ನ ನೋಡ್ತವೆ. ಶುಕ್ರನನ್ನ ಅತಿ ಮುಖ್ಯವಾಗಿ ನೋಡ್ತವೆ. ಈಗ ನೋಡಿ ಆ ಒಂದು ಬದಲಾವಣೆ, ನಾನು ಹೇಳಿದ್ನಲ್ಲ, ಬೆಳಕು, ಭೂಮಿಗೆ ಸ್ವಂತ ಬೆಳಕಿಲ್ಲ, ಇನ್ನೊಬ್ಬರ ಬೆಳಕಿನಲ್ಲಿ. ಅಂದ್ರೆ ನಾವು ಕತ್ತಲೆ, ಅದೇ ಅಮಾವಾಸ್ಯ. ನಿತ್ಯ ಅಮಾವಾಸ್ಯ 15 ದಿನಕ್ಕೊಮ್ಮೆ ಒಂದು ಸಣ್ಣ ಬೆಳಕಿನ ಕಿಂಡಿ ಬರುತ್ತೆ. ಅಲ್ಲೊಂದು ಹುಣ್ಣಿಮೆ ಪೂರ್ತಿಯಾಗಿ 15 ದಿನಕ್ಕೊಮ್ಮೆ ಕ್ಷಯ, 15 ದಿನಕ್ಕೊಮ್ಮೆ ಅಕ್ಷಯ ಅನ್ನತಕ್ಕಂಥದ್ದು. ದಕ್ಷಿಣ 27 ಜನ ಹೆಣ್ಣು ಮಕ್ಕಳು ಚಂದ್ರನನ್ನ ಮದುವೆ ಆಗ್ತಾರೆ. ಚಂದ್ರನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಯಾಕಂದ್ರೆ ಚಂದ್ರ ಬಂದು ಆಯುರ್ವೇದ ಕಾರಕ, ವೃದ್ಧಿ ಕಾರಕ, ಅಕ್ಷಯ ಕಾರಕ, ಅಮೃತ ಕಾರಕ, ಆರೋಗ್ಯ ಕಾರಕ, ಒಳ್ಳೆ ಮನಸ್ಸಿನ ಕಾರಕ, ತೃಪ್ತಿ ಕಾರಕ, ಮಾತೃಕಾರಕ, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಇದಕ್ಕೆ ಸಂಬಂಧಪಟ್ಟಂಥದ್ದು ಕಾರಕ. ಒಳ್ಳೆ ಅಮ್ಮ ಸಿಕ್ಕಿದಾಳೆ, ಚಂದ್ರ ನಿಮ್ ಜಾತಕದಲ್ಲಿ ಚೆನ್ನಾಗಿದ್ದಾನೆ. ಆರೋಗ್ಯವಂತ ಅಮ್ಮ ಇದ್ದಾಳೆ, ಚಂದ್ರ ನಿಮ್ ಜಾತಕದಲ್ಲಿ ಚೆನ್ನಾಗಿದ್ದಾನೆ. ಅಮ್ಮನ ಜೊತೆ ಸಂಬಂಧ ಚೆನ್ನಾಗಿದೆ, ಬ್ಯೂಟಿಫುಲ್. ನೀವು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದ್ದೀರಿ, ಚಂದ್ರ ಚೆನ್ನಾಗಿರ್ತಾನೆ. ಯಾರ ಜಾತಕದಲ್ಲಿ ಲಗ್ನದಲ್ಲೇ ಚಂದ್ರ ಇಲ್ಲ 2ನೇ ಮನೆಯಲ್ಲಿ ಚಂದ್ರ ಇದ್ರೆ ಬ್ಯೂಟಿಫುಲ್ ಅಂದ, ತುಂಬಾ ಆ ಒಂದು ಅಂದ ಬರುತ್ತೆ. ಚಂದ್ರ ಎಲ್ಲೋ ಮಲಗಿದಾನೆ ಅಂತ ಇಟ್ಕೊಳ್ಳಿ. ಲಗ್ನದಲ್ಲಿ ಒಂಥರ ಪ್ರೇತ ಗ್ರಹಗಳು. ಮೊನ್ನೆ ಕೂಡ ಒಂದು ಜಾತಕ ಸಿಂಹ ಲಗ್ನದಲ್ಲಿ ಬುಧ ಯುವರಾಜ ತುಂಬಾ ಚೆನ್ನಾಗಿ ಕಾಣಿಸ್ಬೇಕಾದ್ರೆ 2ನೇ ಮನೆಯಲ್ಲಿ ಶನಿ, ಕುಜ, ಉಗ್ರ ಗ್ರಹಗಳು ಮುಖದ ಮೇಲೆ ಒಂಥರ ಬಂದ್ಬಿಟ್ಟಿದೆ. ಒಂದು 16-18 ವಯಸ್ಸಿಗೆನೆ ಮಗು ಒಂಥರ ಹೆಂಗೋ ಕಾಣಿಸ್ತಾನೆ. ನೋಡ್ಬೇಕು ನಾವು, ಇದೇನು ಇದು ಅನ್ನೋ ತರ. ಮುಖಭಾವ, ಅಂದ, ಚಂದ, ಮಾತು, ನಗು, ವಾಯ್ಸು, ಇದೆಲ್ಲ ವಾಯ್ಸ್ ಕೇಳ್ತಿದ್ರೇನೆ ಒಂಥರ ಸುಮಧುರ ಅಂತೆಲ್ಲ ಹೇಳ್ತೀವಲ್ಲ, ಇದೆಲ್ಲ ಕಾರಕತ್ವಗಳು ಇದಾವೆ. ಬೆಳಕಿಲ್ಲ.
ಆ ಚಂದ್ರ 27 ಜನ ಹೆಣ್ಣು ಮಕ್ಕಳನ್ನ ದಕ್ಷ ಮದುವೆ ಮಾಡ್ಕೊಡ್ತಾನೆ, ಚಂದ್ರನ ಅಂದ ನೋಡಿ ಮೆಚ್ಕೊಂಡು. ಆ ಅತ್ರಿ ಮಹರ್ಷಿಗಳ ಮಗನಾಗಿ ಹುಟ್ಟಿದಂತ ಚಂದ್ರನಿಗೆ ಮದುವೆ ಮಾಡಿಕೊಟ್ಟ ಮೇಲೆ ಚಂದ್ರನಿಗೆ ರೋಹಿಣಿ ಅನ್ನೋ ಒಂದು ಹುಡುಗಿ ಮೇಲೆ ತುಂಬಾ ಇಷ್ಟ. ಪ್ರತಿದಿನ ಒಬ್ಬೊಬ್ರು ಮನೇಲಿ ಇರ್ಬೇಕು. 27 ಜನ ಹೆಂಡತಿಯರು, ಒಬ್ಳತ್ರನೇ ಇದ್ದು ಬಿಟ್ರೆ ತಪ್ಪು. ಆ 27 ಜನ ಅನ್ನತಕ್ಕಂಥದ್ದು ನಾವೇನ್ ಹೇಳ್ತೀವಲ್ಲ, ಒಂದೊಂದು ನಕ್ಷತ್ರದ ಹೆಸರು. ಅದರಲ್ಲಿ ರೋಹಿಣಿ ಅನ್ನತಕ್ಕಂಥ ಒಂದು ಹೆಣ್ಣು ಮಗು ಮೇಲೆ ಚಂದ್ರನಿಗೆ ತುಂಬಾ ಇಷ್ಟ. ತುಂಬಾ ಒಂದು ಇರುತ್ತೆ ನಮಗೆ. ಒಂದು ದೋಸೆ ತುಂಬಾ ಇಷ್ಟ, ಇಡೋ ಅಡಿಗೆಗಳಲ್ಲೆಲ್ಲ ತುಂಬಾ ಇಷ್ಟ ಅಂದ್ರೆ ಒಂದು ಇಡ್ಲಿ ಇಷ್ಟ, ಒಂದು ಉಪ್ಮಾ ಇಷ್ಟ, ಈ ತರದ್ ಹೇಳ್ತೀವಲ್ಲ, ಅವನಿಗೆ ಮಾಡಿಕೊಟ್ಟಿದ್ದಾರೆ. ಸದಾ ಹೆಚ್ಚಾಗಿ ಟೈಮ್ ಸ್ಪೆಂಡ್ ಮಾಡೋದು ರೋಹಿಣಿಯ ಮನೆಯಲ್ಲಿ. ಈ ಹೆಣ್ಮಕ್ಳಿಗೆ ಇದ್ದೇ ಇರುತ್ತೆ ಹೊಟ್ಟೆ ಉರಿ. ಅಯ್ಯೋ ನನ್ನ ಗಂಡ ಅಲ್ವಾ, ನನ್ನ ಮನೇಲಿ ತಾನೇ ಇರ್ಬೇಕು, ಇವತ್ತೇನು ಅಲ್ಲೋಗಿದ್ದಾರೆ. ಏನನ್ ಬೇಕಾದ್ರೂ ಹಂಚ್ಕೋತಾರೆ. ಗಂಡನನ್ನ ಹಂಚ್ಕೊಳ್ಳೋದು ಅಂದ್ರೆ ಮಾತ್ರ ಹೆಣ್ಣು ಒಪ್ಪಿಕೊಳ್ಳುವುದಿಲ್ಲ. ವೆರಿ 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 ಪಾಯಿಂಟ್ ಕೋಟಿಗಳಲ್ಲಿ ಒಬ್ರು ಯಾರು ಗಂಡನನ್ನ ಹಂಚ್ಕೊಳ್ಳಲ್ಲ. ಹಂಚಿಕೊಂಡಿದ್ರು ಕೂಡ ಒಳಗಡೆ ನೋವು ಇಟ್ಕೊಂಡಿರ್ತಾರೆ. ನಾನು ನೋಡಿದ್ದಾನೆ, ಇಬ್ಬರ ಸ್ತ್ರೀಯರ, ಇಬ್ಬರ ಹೆಂಡಿರ ಮುದ್ದಿನ ಗಂಡ ಬರ್ತಿರ್ತಾನೆ. ಆಗಾಗ ಇಬ್ಬರನ್ನ ಏನ್ ಮಾಡಿಟ್ಟಿದ್ದಾನೆ ಗೊತ್ತಾ? ಒಂದೇ ಮನೇಲಿ ಇಟ್ಟಿದ್ದಾನೆ, ಪುಣ್ಯಾತ್ಮ. ಇಬ್ಬರಿಗೂ ಮಕ್ಕಳು. ಈತನು ಗೌರ್ಮೆಂಟ್ ಅಫಿಷಿಯಲ್. ಗೌರ್ಮೆಂಟ್ ಅಫಿಷಿಯಲ್ ಆತ. ಗೌರ್ಮೆಂಟ್ ಅಫಿಷಿಯಲ್ ಅಲ್ಲಿ 2 ಮದುವೆ ಆಗೋ ಆಗಿಲ್ಲ. ಅದನ್ನ ತಿಳ್ಕೊಬಿಟ್ಟು ಯಾರೋ ಬಂದು ಕಂಪ್ಲೇಂಟ್ ಮಾಡ್ತೀನಿ, ಇನ್ನೊಂದು ಮಾಡ್ತೀನಿ ಅಂತ. ನಿನ್ಗೇನು ಆಗೋಲ್ಲ, ಅವೆಲ್ಲ ಏನೂ ಆಗೋಲ್ಲ, ತಲೆ ಕೆಡ್ಸ್ಕೊಬೇಡ. 2ನೇವಳು ಲೆಕ್ಕಕ್ಕೆ ಬರಲ್ಲ, ಇಲ್ಲ ಅಂತ ಹೇಳ್ಬಿಟ್ರೆ ಎಗುರೋಯ್ತು. ವಿ ಆರ್ ದೇರ್. ಅದು ಕೋರ್ಟಲ್ಲಿ ಈಗೆಲ್ಲ ಮಾನ್ಯ ಆಗೋಲ್ಲ, ನೀವೆಲ್ಲ ತಲೆ ಕೆಡ್ಸ್ಕೊಬೇಡಿ ಬಿಡಿ ಅಂತ. ನಾನು ಆ 2 ಹೆಣ್ಮಕ್ಳನ್ನ ಹೊರಗಡೆ ಕಳಿಸ್ಬಿಟ್ಟು ಕೇಳಿದೆ, ಸತ್ಯವಾಗ್ಲೂ ಹೇಳಿ, ಅಂತರ್ಸಾಕ್ಷಿ ಮುಟ್ಟಿ ಹೇಳಿ, ಅಮ್ಮಂದ್ರ ನಿಜವಾಗ್ಲು ಒಂದೇ ಮನೆಯಲ್ಲಿ ಇದ್ದೀರಲ್ವ, ನೆಮ್ಮದಿಯಾಗಿದ್ದೀರಾ ಇವನ್ ಜೊತೆ? ಅವನು ಹೋಗಿ ಅಲ್ಲಿ ಮಲಗಿದ್ರೆ ನಿನಗೆ ಚುಚ್ಚಿದಾಗ ಅನ್ಸಲ್ವಾ? ಕರೆಕ್ಟಾಗಿ ಹೇಳು. ಅಲ್ಲೇನೋ ಒಂದು ಕೈ ತುತ್ತು ತಿನ್ನಿಸ್ದ, ಒಪ್ತೀಯಾ? ಅಲ್ಲೇನೋ ಒಂದು ಸಿಹಿ ತಂದು ಕೊಟ್ಟ, ಒಪ್ತೀಯಾ? ಫಸ್ಟ್ ತಗೊಬಂದು ಹೂ ಅಲ್ಲಿ ಕೊಟ್ಟ, ಒಪ್ತೀಯಾ ಅಂತ. ಇಬ್ರು ಹಿಂಗ್ ಕೂತು ಬಿಟ್ಟಿದ್ದಾರೆ. ಇಬ್ರು ಪ್ರೀತಿಸ್ತಾರೆ, ಇಬ್ರು ಅಂದ್ಕೊಂಡಿದ್ದಾರೆ, ಇಬ್ರಿಗೂ ನಿಜವಾಗ್ಲು ಪಾದಕ್ಕೆ ನಮಸ್ಕಾರ. ಭೂದೇವಿ ಶ್ರೀದೇವಿಯರೇ ಇದೆ ಜಾತಕದಲ್ಲಿ, ಇದೆ. ಇಬ್ರು ನಾವಿಬ್ರು ತುಂಬಾ ಚೆನ್ನಾಗಿದ್ದೀವಿ, ನಾವು ಯಾವತ್ತೂ ಕಿತ್ತಾಡಿಲ್ಲ ಅಂದ್ರು. ನಾನು ಕೇಳಿದ್ದು ಈ 3 ಪ್ರಶ್ನೆಗೆ ಉತ್ತರ ಇಲ್ಲ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಗುರುಗಳೇ ಅಂತ ಬೈದೆ ಆಗಾತ ನನ್ನ. ನೋಡು, ಅಮ್ಮ ಮಗಳು ಬೇರೆ, ಅಮ್ಮ ಸೊಸೆ ಬೇರೆ, ಅಮ್ಮ ಹೆಂಡತಿ ಬೇರೆ, ಇದೆಲ್ಲ ಲೆಕ್ಕ ಇದೆ. ಆದ್ರೆ ಆಕೆಯದ್ದೇ ಆದಂತ ಸ್ಥಾನವಿದೆ. ಶುಕ್ರ ಆಕೆಗೆ ಸಿಗಬೇಕಾದ ಗೌರವ ಸಿಗ್ಬೇಕು. ನೀನು 10 ರೂಪಾಯಿ ಗಂಜಿ ತಂದಿಡು, ಇಲ್ಲಿ ಪಲಾವ್ ತಂದಿಡು, ಅದು ಬೇರೆ. ಇಬ್ರು ಒಪ್ಕೊಂಡಿದ್ರಲ್ಲೂ ಸಪ್ರೇಟ್ ಮಾಡಿಡು. ಬೇಡ, ಎಲ್ಲೋ ಒಂದು ಛಳಕ್ ಅನ್ಸ್ಬಿಡುತ್ತೆ ಹೇಳ್ಕೊಳ್ಳೋದು, ಭಾವನೆಗಳು. ಅವ್ರಿಬ್ರು ಬೇಕಾದ್ರೆ ನೀನ್ ಡ್ಯೂಟಿಗೆ ಹೋದ್ಮೇಲೆ ಬಂದು ಕುತ್ಕೊಂಡು ಇಬ್ರು ಚೆನ್ನಾಗಿ ಮಧ್ಯಾಹ್ನದ ಊಟ ಜೊತೆಲಿ ತಿಂಟಿ, ಅಲ್ಲಿಂದ ಅರ್ಧ ಕಿಲೋಮೀಟರ್ ದೂರ ಇಟ್ಟುಬಿಡು, ಬರ್ಲಿ. ಜೊತೆಯಲ್ಲಿ ಇಡೋದು ನೀನು ಎದೆಗೆ ಹಿಂದ್ಗಡೆ 2ಕ್ಕೂ ಸೇರಿಸಿ ಕತ್ತಿ ತಿಂದು ಇಟ್ಕೋತೀಯ ನೀನು ಅಂದೆ. ಆಯ್ತು ಗುರುಜಿ ಅಂದ. ಮಾಡಿ ಇಟ್ಕೊಂಡಿರ್ಬೇಕು, ಇರ್ಲಿ. ಹಾಗಾದ್ರೆ ಸ್ತ್ರೀ ಒಪ್ಪಲ್ಲ. ನೋಡಿ, ಆ ರೋಹಿಣಿಯ ಮನೇಲಿದ್ದಾಗ ಇವರೆಲ್ಲ ನೋವು ಅಪ್ಪನಿಗೆ ಹೆಂಗೆ ಹೇಳುದು? ದಕ್ಷ ಬ್ರಹ್ಮ ಕೇಳ್ಬೇಕಾ? ಅಯ್ಯೋ ಮೂಗಿನ ಮೇಲೆ ನೆಕ್ಕೋಪ. ನೋವು ಹೇಳಿದ್ರೆ ಇನ್ನೇನಾಗುತ್ತೋ ಅಂತ ಕೊರಗ್ತಾ ಇರ್ಬೇಕಾದ್ರೆ ನಾರದ್ರು ಬರ್ತಾರೆ. ಚಿಕ್ಕಪ್ಪ, ಖುದ್ದು ಚಿಕ್ಕಪ್ಪ ನಾರದ ಮಾಡೋ ಫಿಟ್ಟಿಂಗು ನೋಡಿ. ನಮ್ಗೆ ಅಮಾವಾಸ್ಯೆ, ಹುಣ್ಣಿಮೆ, ಈ ನಕ್ಷತ್ರಗಳ ಮನೆ, ಏನಕ್ಕೆ ಜ್ಯೇಷ್ಠ ನಕ್ಷತ್ರದಲ್ಲಿ ನೀಚ ಆಗ್ತಾನೆ ಚಂದ್ರ ಅನ್ನೋದಕ್ಕಿದೆ. ಕಂಪ್ಲೇಂಟ್ ಮಾಡಿದವಳೆ ಜ್ಯೇಷ್ಠ. ನಾನು ದೊಡ್ಡವಳಲ್ವಾ, ನನ್ನ ಮನೇಲಿ ಇರ್ಬೇಕಲ್ವಾ, ಅಲ್ಲಿ ಹೋಗಿ ರೋಹಿಣಿ ಮನೆಯಲ್ಲಿ ಕುತ್ಕೋತಾನೆ ಚಿಕ್ಕಪ್ಪ ಅಂತ. ಇಷ್ಟೇ ತಾನೇ ಬನ್ನಿ ಮಾಡ್ತೀನಿ ಅಂತ ಎಲ್ಲಾನು ಕರ್ಕೊಂಡು ಹೋಗ್ಬಿಟ್ಟು ದಕ್ಷ ಹಿಂಗೆ ಇದು ಮಾಡೋದು ಸರಿನಾ? ನಿನ್ನ ಅಳಿಯ, ನನಗೂ ಮಕ್ಕಳಲ್ವಾ ಇವರು, ನಾನು ಚಿಕ್ಕಪ್ಪ ಅಲ್ವಾ ಅಂತ ಹಾಕಿ ಫಿಟ್ಟಿಂಗ್ ಹಾಕ್ತಿರ್ತಾನೆ. ದಗ 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 ಅಂತ ಬರೋದು ದಕ್ಷ. ಮಾವಯ್ಯ ಏನೋ ಚೆನ್ನಾಗಿರುವಂತ ನನ್ನ 27 ಜನ ಹೆಣ್ಮಕ್ಳು ಒಂದೇ ತರ ನೋಡ್ಕೊಂತ ದಾರೆ ಎರಿದ್ರೆ ನೀನ್ ನೋಡಿದ್ರೆ ಹಿಂಗ್ ಮಾಡಿಟ್ಟಿದೀಯ ಅಂತ ಶಾಪ ಇಡತಕ್ಕಂಥದ್ದು. ನೀನು ಕ್ಷಯವಾಗೋಗು. ಅಲ್ಲಿವರೆಗೂ ಚಂದ್ರ ಅಕ್ಷಯ, ಪರಿಪೂರ್ಣ ಹಾಲಿಗೆ ತುಪ್ಪಕ್ಕೆ ಕಾರಕ, ಆಮೇಲೆ ಹುಳಿಯಾಗಿದ್ದು. ದೇವತೆಗಳು ಓಡ್ ಬಂದ್ರು, ಎಂತ ಕೆಲಸ. ಮಕ್ಕಳೇ ಕೇಳ್ಬಿಟ್ರು, ಏನಪ್ಪ ಕ್ಷಯವಾಗೋಗು ಅಂತ ಹೇಳ್ಬಿಟ್ರು ಅಂತ.
ಸರಿ ಆಯಿತು, 15 ದಿನ ಕ್ಷಯವಾಗೋಗು, 15 ದಿನ ಅಕ್ಷಯವಾಗೋಗು. ಅವತ್ತಿಂದಲೇ ಆಸ್ಮಾ ಪ್ರಾಬ್ಲಮ್, ವೀಸಿಂಗ್ ಪ್ರಾಬ್ಲಮ್, ಡಸ್ಟ್ ಅಲರ್ಜಿ ಪ್ರಾಬ್ಲಮ್, ಮನಸ್ಸು ದಲದಲ್ಲ, ವಿಚಿತ್ರ, ಕಳ್ಳ, ಆ ಭಾವನ, ಒಂಥರ ಅತಂತ್ರ ಸ್ಥಿತಿ, ಏನೋ ಗಲಿಬಿಲಿ, ಒಳಗಡೆನೆ ಇಟ್ಕೊಂಡು ನೋವು ತಿನ್ನೋದು, ಗಡಿಬಿಡಿ ಪಡೋದು. ಆಗ ಆ ಗುರುವಿನ ದೃಷ್ಟಿ ಬೀಳಬೇಕು. ಚಂದ್ರ, ತಾರ ಅನ್ನತಕ್ಕಂಥದ್ದು ಅಲ್ಲಿ ಬಂದು ನಿಂತಿರ್ತಕ್ಕಂಥ ಒಂದು ಭಾವ. ಸೊ ಅಂತ ಒಂದು ನಮಗೆ ಈ ಒಂದು ಶನಿಯ ಅಮಾವಾಸ್ಯ, ಈ ಒಂದು ಹೆಚ್ಚು ಕಡಿಮೆ 30 ವರ್ಷಗಳ ನಂತರ ಶನಿ ಅಮಾವಾಸ್ಯ ಬರ್ತಿದೆ. ಕೆಲವೊಂದು ವಿಧಿಬದ್ಧ ನಿಯಮಗಳನ್ನು ಈಗಲೇ ಇವತ್ತೇ ಹೇಳ್ಕೊಡ್ತಾನೆ, ಮಾಡ್ಕೊಳ್ಳಿ. ನಾಳೆಗೆ ಏನು ಮಾಡಬೇಕು? ಶನಿ ಬಂದು ಸಾಮಾನ್ಯವಾಗಿ ವಯಸ್ಸಾದವರ ಜೊತೆ, ಅವಮಾನವಾದವರ ಜೊತೆ, ನೋವಿರುವವರ ಜೊತೆ, ವೃದ್ಧರ ಜೊತೆ, ತುಂಬ ನಿರ್ಗತಿಕರ ಜೊತೆ, ಅವನಿದ್ರೆ ತೀರಾ ಕೆಳಗಡೆ ಇಲ್ಲ ಅಂದ್ರೆ ತೀರಾ ಎತ್ತರ, ರಾಷ್ಟ್ರಪತಿ, ಪ್ರಧಾನಿ, ಮುಖ್ಯಮಂತ್ರಿ, ಇದು ಇಲ್ಲವೇ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಮೆಟ್ಲು, ಕೋರ್ಟ್ ಮೆಟ್ಲು, ಎಲ್ಲೋ ಭಿಕ್ಷೆ ಬೇಡುವಂತಹ ಜಾಗದಲ್ಲೂ ಇಡ್ತಾನೆ. ಅವನಿಗೆ ಕ್ರೂರ ಗ್ರಹಗಳ ಪ್ರಭಾವ ಆಗಿ ಬಿಟ್ಟರೆ ಹೇಳ್ತಿರ್ತೀವಿ, ಇವನು ಒಂದು ಭಿಕಾರಿ ಆಗ್ಬೇಕು, ಇಲ್ಲ ಸನ್ಯಾಸಿ ಆಗ್ಬೇಕು, ಇಲ್ಲ ಅಂದ್ರೆ ಮೀರಿದಂತೆ ಇನ್ನೊಂದು ಸ್ಥಾನಕ್ಕೆ ಬರಬೇಕು ಅಂತ ಕೆಲವೊಂದು ಹೇಳ್ತಿರ್ತೇವೆ. ಸೊ ಶನಿಯ ಸ್ಥಾನಗಳು ಇಲ್ಲಿರುತ್ತೆ. ಕಾರ್ಮಿಕರ ವರ್ಗ, ಲೋ ಲೇಬರ್ ವರ್ಗ, ಪರಿಶ್ರಮ ವರ್ಗ, ಎಲ್ಲರೂ 8 ಅವರ್ ಮಾಡಿದ್ರೆ 10 ಅವರ್, 12 ಅವರು, ಇನ್ನೊಬ್ರು ಅಂಗ್ಲಾಸ್ತೆ, ಇನ್ನೊಬ್ರು ಇದರಲ್ಲಿ ಇರ್ತಕ್ಕಂಥದ್ದು. ಯಜಮಾನ ಬೇರೆ, ಮಂತ್ರಿ ಬೇರೆ, ಸೇನಾಪತಿ ಬೇರೆ, ಗುರು ಬೇರೆ, ರಾಣಿ ಬೇರೆ, ಯುವರಾಣಿ ಬೇರೆ, ಯುವರಾಜ ಬೇರೆ, ಇದೆಲ್ಲ ಇದೆ. ಅದರ ಹಿಂದ್ಗಡೆ 99% ಕಾರ್ಮಿಕ ವರ್ಗ, ಶ್ರಮಿಕ ವರ್ಗ ಇದೆ. ಅಂಥವರಿಗೆ ನಾಳೆ ಸೇವೆ ಮಾಡಬೇಕು ಖಂಡಿತವಾಗ್ಲು. ಯಾಕೆಂದ್ರೆ ಶ್ರಮಿಕ ವರ್ಗದವರಿಗೆ ಹೊಡೆಯೋ ಏಟು ಈಗ 99% ಇವತ್ತು ನಮ್ಮ ದೇಶದಲ್ಲಿ ಕರೆಕ್ಟಾಗಿ ಟ್ಯಾಕ್ಸ್ ಕಟ್ತಿರೋದು 1.5% ಜನನೇ. 1.5 ಇಂದ 2 ಕೋಟಿ ಜನನೇ ಟ್ಯಾಕ್ಸ್ ಕಟ್ತಿರೋದು. ಟ್ಯಾಕ್ಸ್ ಫೈಲ್ ಮಾಡ್ತಿರೋದು ಬೇರೆ, ಕಟ್ಟುತ್ತಿರುವುದು ಅಂತ ಏನ್ ಹೇಳ್ತೀವಿ, 5 ಲಕ್ಷನೋ, 2 ಲಕ್ಷನೋ, 1 ಕೋಟಿನೋ, 10 ಕೋಟಿನೋ, 1000 ಕೋಟಿನೋ, ವಾಟ್ ಎವರ್, ಎಲ್ಲರೂ 1.5% ಒಳಗಡೆ ಬಂದ್ಬಿಡ್ತಾರೆ ಟ್ಯಾಕ್ಸ್ ಕಟ್ಟೋದವ್ರು. ಡಿಕ್ಲರೇಷನ್ ಇಷ್ಟು ಜನ ಅಂತ ಮಾಡ್ತಾರೆ. ನಾವು ಇಷ್ಟು ದುಡಿತಿದ್ದೀವಿ, ನಾವು ಇದ್ರಲ್ಲಿ ಹಾಕಿದ್ದೀವಿ, ಅದ್ರಲ್ಲಿ ಹಾಕಿದ್ದೀವಿ, ಸಾಲ ಮಾಡ್ಕೊಂಡಿದ್ದೀವಿ, ಬಾಡಿಗೆ ಕಟ್ತಿದ್ದೀವಿ, ಇನ್ಶೂರೆನ್ಸ್ ತಗೊಂಡಿದ್ದೀವಿ, ಕನ್ಸ್ಟ್ರಕ್ಷನ್ ಲೋನ್ ತಗೊಂಡಿದ್ದೀವಿ, ಮಕ್ಳಿಗೋಸ್ಕರ ಹೆಲ್ತ್ ಕೇರ್ ಇನ್ಶೂರೆನ್ಸ್, ಇದನ್ನೆಲ್ಲ ನಾವು ಮಾಡಿ ಇಟ್ಕೊಬಿಟ್ಟಿದ್ದೀವಿ, ಪ್ಲಾನಿಂಗು ಮಾಡಿ ಇಟ್ಕೊಬಿಟ್ಟಿದ್ದಾರೆ. ಅದ್ರಲ್ಲಿ ಕರೆಕ್ಟಾಗಿ ಟ್ಯಾಕ್ಸ್ ಕಟ್ತಿರೋರು ಒಂದು 1.5% ಅಂದ್ರೆ 1%. ಮಿಕ್ಕದವ್ರ ಗತಿ 150 ಕೋಟಿ ಜನದಲ್ಲಿ ಒಂದು 1.5 ಕೋಟಿ 2 ಕೋಟಿ ಜನ, ಇಲ್ಲ ಮ್ಯಾಕ್ಸಿಮಮ್ 7 ಕೋಟಿ ಜನ ತೆಗೆದ್ರೆ ಯೋಚನೆ ಮಾಡಿ ನೋಡಿ, 145 ಕೋಟಿ ಜನ ಶ್ರಮಿಕ ವರ್ಗವೇ. ಅಲ್ಲಿ ಓಡಲೇಬೇಕು ಅವರು. ಶ್ರೀಮಂತರು, ಅತಿ ಶ್ರೀಮಂತರು, ಮಧ್ಯಮವಂತರು, ಇದೆಲ್ಲ ಲೆಕ್ಕಗಳು ಬರುತ್ತೆ. ಅಲ್ಲೊಂದಿದೆ, ಅವ್ರನ್ನ ಬಿಟ್ಬಿಡಿ. ನೀವು ನೋಡಿ, ನೀವು ಏನಾದ್ರೂ ಒಂದು ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿ. ಇನ್ಮೇಲೆ ಮನೆಯಲ್ಲಿ ಯಾರೂ ಇರಲ್ಲ, ಅಲ್ಲೂ ದುಡಿಯುವಂಥವ್ರೆ. ವಯಸ್ಸಾದವರು ಕೂಡ ಏನಾದ್ರೂ ಒಂದು ಕೆಲಸ ಹೊಡ್ಕೊಂಡು ಹೋಗ್ತಾರೆ. ಒಂದು ತೋಟದಲ್ಲಿ ಮಾಲಿ ಕೆಲಸನೋ, ಒಂದೊಂದು ಸೆಕ್ಯೂರಿಟಿ ಕೆಲಸನೋ, ಒಂದು ಸಣ್ಣ ಟಿಫನ್ ಮಾಡೋ ಕೆಲಸನೋ, ಒಂದು ಫುಡ್ ಡೆಲಿವರಿನೋ. 60 ಆಗಿರೋರು ಹೋಗ್ತಿದ್ದಾರೆ ಕೆಲಸಕ್ಕೆ, ಕುಳಿತುಕೋತಿಲ್ಲ. ಏನೋ ಒಂದು ಮಕ್ಕಳ ಮೇಲೆ ಡಿಪೆಂಡೆನ್ಸಿ ಆಗ್ಬಾರ್ದು. ನಂಗೊಂದು ಮಾತ್ರೆಗಾಗಲಿ, ನಂಗೊಂದು ಟ್ಯಾಬ್ಲೆಟ್ಗಾಗಲಿ, ನನಗೊಂದು ಏನೋ ಒಂದು ಖರ್ಚಿಗಾಗಲಿ ಅನ್ನತಕ್ಕಂಥದ್ದು ಬಂದಿದೆ. ದಯಮಾಡಿ ನಾಳೆ ಶನಿ ಅಮಾವಾಸ್ಯ, ಶನಿಯ ಒಂದು ಪಥಸಂಚಲನ ಬದಲಾವಣೆ ಆಗ್ತಕ್ಕಂಥದ್ದಿದೆ. ಸೊ ಫಾರ್ ದ್ಯಾಟ್ ರೀಸನ್ ಐ ಆಮ್ ಟೆಲ್ಲಿಂಗ್, ನನ್ನ ಮಾತು ಕೇಳಿ. ದಯಮಾಡಿ ಅಂತಹವರಿಗೆ ಹುಡ್ಕೊಂಡೋಗಿ ಆಸ್ಪತ್ರೆಗಳಿಗೆ ಹೋಗಿ, ಗೌರ್ಮೆಂಟ್ ಆಸ್ಪತ್ರೆಗಳಿಗೆ ಹೋಗಿಪ್ಪ. ಅಲ್ಲಿ 100ಕ್ಕೆ 99% ಜನ ಬಡವರೇ ಇರ್ತಾರೆ. ಈ ಒಂದು ಅಪೋಲೋ, ಮಣಿಪಾಲು ಇದಕ್ಕೆಲ್ಲ ಹೋಗೋರು ಬಿಡಿ, ಇರೋ ಅಂಥವ್ರು ಸತ್ಯವಾಗ್ಲೂ ಹೇಳ್ತಾರೆ. ಅಲ್ಲಿ ಹೋಗಿ ನೋಡಿ, ಅವ್ರಿಗೊಂದು ಹಣ್ಣು. ಶನಿ ಅಮಾವಾಸ್ಯ, ಶನಿಗೆ ಬಂದು ನಿರ್ಗತಿಕರನ್ನ ನಾವು ಹಿಂಗೆ ದೂರ ಹೇಳೋದು, ಬೈಯೋದು, ಒಂಥರ ಕೇವಲವಾಗಿ ನೋಡೋದು. ಈ ಡ್ರೈವರು, ಹೌಸ್ ಕೀಪಿಂಗು, ಸೆಕ್ಯೂರಿಟಿ, ಆಫೀಸ್ ಬಾಯ್, ನೀವು ಅವರನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀರೋ ಶನಿ ಸಂಪ್ರೀತನಾಗ್ತಾನೆ. ಕರ್ಮಾಧಿಪತಿ ನಿಮ್ಮ ಕರ್ಮದಲ್ಲಿ ಏನೆಲ್ಲ ಒಳ್ಳೇದಿದೆಯೋ ಅದನ್ನ ಬಂದು ತೆಗೆದುಕೊಡ್ತಕ್ಕಂಥದ್ದಾಗುತ್ತೆ. ಶನಿ ಅಮಾವಾಸ್ಯ, ನನ್ನ ಮಾತು ಕೇಳಿ. ಎಳ್ಳು
ಎಳ್ಳಿನಿಂದ ಮಾಡಿರ್ತಕ್ಕಂಥ ಏನು ಭಕ್ಷ್ಯ ಆದರೂ ಸರಿ, 1-2 kg 3 kg 4 kg ಒಂದು ಸ್ವಲ್ಪ ಎಳ್ಳು ಹಾಕ್ಬಿಟ್ಟು ಒಂದು ಪ್ರಸಾದ, ಏನಾದರೂ ಒಂದು ಸಿಹಿ ಪ್ರಸಾದ, ಇಲ್ಲ ಬೆಲ್ಲದ ಪ್ರಸಾದ, ಹುಳಿಯನ್ನ. ಶನಿಗೆ ಹುಳಿ ಅಂದರೆ ಇಷ್ಟ. ರಾಹುವತ್ ಶನಿ, ಶನಿವತ್ ರಾಹು ಅಂತ ಹೇಳ್ತಾರೆ. ಸೊ ಆ ಒಂದು ಜಾಸ್ತಿ ಏನು ಮಾಡಿ ಪ್ರಸಾದ, ಚಿತ್ರಾನ್ನವೋ ಪುಳಿಯೋಗರವೋ ಮೊಸರನ್ನವೋ ಈ ಥರದ್ದೇನಾದ್ರೂ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಸಿಹಿನೂ ತಗೊಳ್ಳಿ. ಶನಿಗೆ ಆಗದವನು ಅಂದರೆ ಕುಜ, ಅದಕ್ಕೆ ಕುಜದೋಷ ಇರೋರಿಗೆ ನಾವು ಸಿಹಿ ತಿನ್ನಿ ಅಂತೀವಿ. ಸ್ವಲ್ಪ ಅವಂದ್ರೆ ನಮ್ಮ ಕೋಪ ದಗ್ 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 ದಗ್, ಅದ್ರ ಜೊತೆಲಿ ಖಾರ ಇದೆಲ್ಲ ಜಾಸ್ತಿ ತಿಂದರೆ ಉನ್ಮಾದಕ್ಕೊಳಗಾಗ್ಬಿಡ್ತಾನೆ ನಾವು. ಸ್ಪೋರ್ಟ್ಸ್ ಮ್ಯಾನ್ಸ್ ನೋಡಿ ನೀವು ಬೇಕಾದ್ರೆ, ಅವ್ರ ಕಂಟ್ರೋಲ್ ಇರಲ್ಲ. ಕುಜನ ಭಾವ, ಅಹಂಭಾವ, ಅವ್ರಿಗೆ ಇಂಜುರಿ ಬೀಳ್ತಲೇ ಇರುತ್ತೆ, ಪೆಟ್ಟಾಗ್ತಲೇ ಇರುತ್ತೆ, ಗಾಯ ಆಗ್ತಲೇ ಇರುತ್ತೆ. ಶ್ರೇಯಸ್ ಅಯ್ಯರ್ಗೆ ಆದಂಥ ಗಾಯಕ್ಕೆ ಅವ್ನು ಹೋಗ್ಬಿಟ್ಟ ಅಂದ್ಕೊಂಡಿದ್ರು. ನೋಡಿ ಈಗ ಬಂದು ಆಡ್ತಿರೋದು ಪಂಜಾಬ್ ಕಿಂಗ್ಗೆ ಟೀಮ್ಗೆ ಕ್ಯಾಪ್ಟನ್ ಆಗಿದ್ದಾನೆ, ಹೌದಲ್ವಾ? ಗಮನಿಸಿ ನೋಡಿ. ಸೊ ಕುಜನ ಭಾವ ಹಾಗೆ, ಶನಿ ಹಂಗಲ್ಲ, ಹಿಂದ್ಗಡೆ ನಿಂತ್ಕೊಳ್ಳಿ. ಕುಜ ಹಂಗಲ್ಲ, ಮುಂದಕ್ಕೆ ಹೋಗೋದು. ಕುಜ ಅದಕ್ಕೆ ಆ ಒಂದು ವ್ಯಗ್ರತ್ವಕ್ಕೆ ಸಿಹಿ ತಿನ್ನಿಸ್ತೀವಿ. ತುಂಬ ಖಾರ, ತುಂಬ ಇದರೊಳಗೆ ಒಂದು ಸ್ವಲ್ಪ ಸಿಹಿ ತಿನ್ನಿಸ್ಬಿಟ್ರೆ ತಣ್ಣಗಾಗ್ತಕ್ಕಂಥ. ಅದಕ್ಕೆ ನಾವು ವೈದಿಕರು ಊಟಕ್ಕೆ ಮೊದಲು ಸಿಹಿ, ಊಟದ ಮಧ್ಯದಲ್ಲೂ ಸಿಹಿ, ಊಟದ ನಂತರವೂ ಸಿಹಿ. ಅದಕ್ಕೆ ನಮ್ಮ ಕೋಪ, ನಮ್ಮ ಸಿಟ್ಟು, ನಮ್ಮ ಬೆಂಕಿನ ನಾವು ಒಳ್ಳೇದ ಕಡೆ ಬಿಡ್ತೀವಿ. ಶನಿ ಅಮಾವಾಸ್ಯೆ ಆಗಿರೋದ್ರಿಂದ ದಯಮಾಡಿ ಇಂಥ ವಯಸ್ಸಾದವ್ರಿಗೆ ಏನಾದರೂ ಸಿಹಿ ಭಕ್ಷ್ಯ ಮಾಡ್ಕೊಂಡು ಹೋದ್ರೆ ಇನ್ನೂ ಒಳ್ಳೆಯದು. ಹುಳಿ ಭಕ್ಷ್ಯ ಆದರೂ ಸರಿ, ಒಂದು 5 ಜನಕ್ಕೆ. ವೃದ್ಧಾಶ್ರಮಕ್ಕೆ ಹೋಗಿ ಆಯಿತು ಅಂದರೆ, ಇಲ್ಲ ಸುತ್ತಮುತ್ತ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ. ನಮ್ಮ ವಿಕ್ಟೋರಿಯಾ ಆಸ್ಪತ್ರೆ ಇದೆ, ಬೌರಿಂಗ್ ಆಸ್ಪತ್ರೆ ಇದೆ, ಘೋಷ ಆಸ್ಪತ್ರೆ ಅಂತಿದೆ, ESI ಆಸ್ಪತ್ರೆಗಳಿದೆ. ನಿಮ್ಮ ಸುತ್ತಮುತ್ತ ಯಾರಾದರೂ ಆಫೀಸ್ ಬಾಯ್ ಕೆಲಸ ಮಾಡ್ತಿರ್ತಾರೆ, ಒಂದು ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಿರ್ತಾರೆ, ATMಗಳ ಹತ್ರ ಕೆಲಸ ಮಾಡ್ತಿರ್ತಾರೆ, ಕೂಲಿ ಕೆಲಸ ಮಾಡ್ತಿರ್ತಾರೆ, ಡ್ರೈವರ್ ಕೆಲಸ ಮಾಡ್ತಿರ್ತಾರೆ, ಕ್ಲೀನರ್ ಕೆಲಸ ಮಾಡ್ತಿರ್ತಾರೆ, ಟ್ಯಾಕ್ಸಿ ಡ್ರೈವರ್ ಕೆಲಸ ಮಾಡ್ತಿರ್ತಾರೆ. ನಿಮ್ಗೊಂದು ಫುಡ್ ಡೆಲಿವರಿ ಮಾಡೋಕೆ ಏನೋ ಒಂದು ಬಟನ್ ಒತ್ತಿದ್ದೀರಲ್ವ, ಅವ್ನು ತಗೊಬಂದಲ್ವಾ, ಅವ್ನಿಗೊಂದು 10 ರೂಪಾಯಿ ಕೊಡಿ. ನೀವು ಮಾಡಿ ನೋಡಿ ಮಕ್ಕಳ, ನಿಮಗೆ ಗೊತ್ತಿಲ್ಲ. ನಾಳೆ ಶನಿ ಅಮಾವಾಸ್ಯೆ, ಎಸ್ಪೆಷಲಿ ಏನಾದರೂ ಒಂದು 4 ತಟ್ಟೆ, 4 ಲೋಟ, ಒಂದು 4 ಸ್ಪೂನು, ಈ ಮನೆಗೆ ಬಳಕೆ ಆಗ್ತಕ್ಕಂಥ ಸ್ಟೀಲ್ ತಟ್ಟೆ, ಲೋಟ, ಪಾತ್ರೆ, ಬೌಲು ಈ ಥರದ್ದು ತಗೊಳ್ಳಿ. ಒಂದು 1000 ರೂಪಾಯಿಗೆಲ್ಲ ಅದು ಬಂದ್ಬಿಡುತ್ತೆ ಒಂದು ಸೆಟ್ಟು. ಒಂದು 4 ಸ್ಪೂನು, ಒಂದು ಸೌಟು, ಒಂದು 4 ತಟ್ಟೆ, 4 ಬೌಲು, ಅನ್ನ ತೆಗಿತಕ್ಕಂಥ ಸೌಟು, ಸಾಂಬಾರು ತೆಗಿತಕ್ಕಂಥ ಸೌಟು, ಪಲ್ಯ ಆಗ್ತಕ್ಕಂಥ ಬೌಲು, ಇಂಥದ್ದೆಲ್ಲ ತಗೊಂಡು ಅದ್ರ ಜೊತೆಲಿ ಪ್ರಸಾದ. ಇಲ್ಲ ನಾನು ಬೇರೆ ಇನ್ನೇನಾದರೂ ಕೊಡ್ಬೋದಾ ಗುರುಗಳೇ? ಅಕ್ಕಿ, ಬೆಲ್ಲ, ಕೊಬ್ಬರಿ, ತುಪ್ಪ, ಎಳ್ಳು, ಈ 5 ಇರಲೇಬೇಕು. ಇದ್ರೆ ಎಳ್ಳೆಣ್ಣೆ ಇನ್ನೂ ಒಳ್ಳೆಯದು. ಎಲ್ಲ ಒಂದು 1/4 kg ತಗೊಳ್ಳಿಪ್ಪ, 1/4 kg ತಗೊಳ್ಳಿ. ಅಕ್ಕಿ ಆಗುತ್ತೋ ಒಂದು 3-4 kg ತಗೊಳ್ಳಿ. ಯಾರಾದ್ರೂ ನಿಮ್ಮ ಸುತ್ತಮುತ್ತ ಮನೆ ಕೆಲಸದವರು ಅಡಿಗೆ ಮಾಡೋಕೆ ಬರ್ತಾರೆ, ಅದ್ರ ಜೊತೆಲಿ ಒಂದು ಹಣ್ಣು, ಕಾಯಿ, ಹೂವು ಇಟ್ಟು ತಗೊಳ್ಳಿ. ಇವತ್ತು ಅಮಾವಾಸ್ಯ, ತೃಪ್ತಿಯಾಗಿ ಹೋಗಿ ಅಂತ. ನಾಳೆ ಒಂದು ಮಧ್ಯಾಹ್ನ ಒಂದು 12ರಿಂದ 12:30 ಕೊಡಿ. ಒಂದು 3 ಜನಕ್ಕೋ 5 ಜನಕ್ಕೋ. ನಾವು ಜೀವನ ಪರ್ಯಂತ ಹೊರೆ ಇಟ್ಕೊಂಡು ನೋಡ್ತಿದ್ದೀವಿ. ಈ ಶನಿಯ ಮೋಕ್ಷದ ಮನೆ, ಗುರುವಿನ ಮನೆಯಲ್ಲಿ ರಾಮಚಂದ್ರ ಅನ್ನಿಸ್ತಾನೆ. ನನಗೆ ಅದೇ ಯೋಚನೆ ಆಗ್ಬಿಟ್ಟಿದೆ. ನಿಮ್ಮ ಭಾರ ಇಳಿಸ್ಲಿಕ್ಕೆ ನಾನು ಇದನ್ನು ಹೇಳ್ತಿದ್ದೇನೆ. ಇಲ್ಲ ನಾವು ಮಾಡೋದು ಹೀಗೆ ಬಿಡಿ ಗುರುಗಳೇ. ಕೊಡೋ ಕೈ ಇರುವವನಿಗೆ ಯಾವತ್ತು ಭಗವಂತ ನಿಂತು ಕೊಡ್ತಾನೆ. ಯಾರು ಕೊಡ್ತಲೇ ಇರ್ತಾರೋ, ಏನಕ್ಕೆ ಟಾಟಾ, ಅಂಬಾನಿ, ಬಿರ್ಲಾ ಇವ್ರಿಗೆಲ್ಲ ದೇವರು ಅಷ್ಟು ದುಡ್ಡು, ಅಗಣಿತ ಸಂಪತ್ತು? ನಿಮಗೆ ಗೊತ್ತಿಲ್ಲ. ನಿತ್ಯ ಈ ಕುಟುಂಬದಲ್ಲಿ ಒಂದು ಕುಟುಂಬ ಇದೆ. ಆ ತಾಯಿ ಜೀವ ಬೆಳಿಗ್ಗೆ ಒಂದು 5,000 ಮಂದಿಗೆ ಊಟ ಹಾಕದೆ ಊಟ ಮಾಡಲ್ಲ. ಕಚ್ಚಿ ನೀರು ಗುಡತ್ತಾಗದ್ರ ಒಂದು ದೊಡ್ಡ ನೀರು ಕೂಡ ಹಾಕೋಲ್ಲ. ಯಜಮಾನ್ರು, ಮಕ್ಕಳು ಇದೆಲ್ಲ ಇದೆ. 5,000 ಮಂದಿಗೆ ನಿತ್ಯ ಊಟ ಹೋಗುತ್ತೆ. ನಾವು 5 ಜನಕ್ಕೆ ಕೊಡಲ್ಲ. ಅದು ಖುದ್ದು ತಾನೇ ಅಡಿಗೆ ಟೇಸ್ಟ್ ಯಜಮಾನ್ ಏನು ಹೋಗ್ತಿದೆಯೋ ಅದು ಇಲ್ಲಿ ಬಡಿಸೋದು. 1 ಲಕ್ಷ 2 ಲಕ್ಷ ಕೋಟಿ ಅಲ್ಲ, ಅದೇನೇನು ಅಲ್ಲ ಅವ್ರಿಗೆ. ಅಂಥದ್ದೊಂದು ತಾಯಿ ಜೀವ ತನ್ನ ಹಳೆ ಜೀವನ ಮರ್ತಿಲ್ಲ, ಹಳೆ ಬದುಕು ಮರ್ತಿಲ್ಲ. ಅಂತ ಒಂದು ಹೃದಯವಂತಿಕೆಯ ತಾಯಿ ಜೀವ. ನೆವರ್ ಇನ್ವಾಲ್ವ್ಸ್ ಇನ್ ಟು ಟೂ ಮಚ್ ಆಫ್ ಬಿಸ್ನೆಸ್, 1 or 2% ಡಿಸ್ಕಷನ್, छोड़ ಬೇಟ ಅಂತ ಹೇಳುತ್ತೆ. ಸೊ ಅಂಥ ತಾಯಿ ಜೀವ ನಿತ್ಯ 5,000 ಮಂದಿಗೆ. ಇನ್ನೂ ಒಬ್ರು ಇದ್ದಾರೆ, ಒಂದು ಕಡಿಮೆ ಅಂದ್ರೂ 12,000 ಮಂದಿ ಅಂಗವಿಕಲರಿಗೆ
ಹೌದು, ದೈಹಿಕವಾಗಿ ಆ ಒಂದು ವೈಕ್ಲಬ್ಧ ಇರತಕ್ಕಂಥವರಿಗೆ ಒಂದು ಫೌಂಡೇಶನ್ ಮಾಡಿ ಹಿಂದ್ಗಡೆ ನಿಂತಿದ್ದಾರೆ. ಅವರ ಓದು, ಕೆಲಸ, ಅವ್ರಿಗೊಂದು ಡಿಪ್ಲೊಮಾ, ಟ್ರೈನಿಂಗು, ಇನ್ನೊಂದು ಅಂತ ಈ ಒಂದು ಟಾಪ್ 10 ಶ್ರೀಮಂತರಲ್ಲಿ ನೋಡ್ಬೇಕು, ಅದನ್ನ ನೋಡ್ಕೊಳ್ಳೋದು. ಇನ್ನೂ ಒಬ್ಬರನ್ನ ನೋಡಿದ್ದಾನೆ, ಒಂದು ಕಡಿಮೆ ಅಂದರು 10,000 ಮಕ್ಕಳು ತಮ್ಮ ಒಂದು ಕಂಪನಿಯಲ್ಲೇ ಕೆಲಸ ಮಾಡುವ ಅವರ ಮಕ್ಕಳಿಗೆ ಒಂದು ಸ್ಕೂಲು, ಕಾಲೇಜು, ಡಿಪ್ಲೊಮಾ, ಇಂಜಿನಿಯರಿಂಗ್ ಫ್ರೀ. ಏನಕ್ಕೆ ಸಂಪತ್ತು ಅವರ ಹತ್ರನೇ ಹೋಗುತ್ತೆ? ನಾವು ಒಬ್ರಿಗೊಂದು ಪುಸ್ತಕ ಕೊಡಲ್ಲ ರೀ, ಒಂದು ಪೆನ್ಸಿಲ್ ಕೊಡಲ್ಲ ರೀ, ತಗೊಂಡೋಗಿ ಎತ್ತಿಟ್ಕೊಳ್ಳೋದು. ಇಂಥ ಅಮಾವಾಸ್ಯೆಗಳು ಬಂದಾಗ ಈ ಹೊರೆ ಎಳಿಸ್ಕೊಳ್ಳಿಕ್ಕೆ ನೀವು ಮಾಡಿದ ಆ ಪುಣ್ಯ ನಿಮ್ಮ ಖಾತೆಗೆ ಹಾಕಿ ಅದು ನಿಮ್ಮ ಮಕ್ಕಳಿಗೆ ಒಳ್ಳೇದು ಮಾಡ್ತಾನೆ, ನಿಮ್ಮ ಸುತ್ತಮುತ್ತಲು ನಿಮ್ಮ ಪತ್ನಿಗೆ, ನಿಮ್ಮ ಗಂಡನಿಗೆ ಇದನ್ನು ಮಾಡ್ತಾನೆ. ಮಾಡ್ಕೊಳ್ಳಿ, ಒಳ್ಳೇದಾಗಲಿ. ಶನಿ ಅಮಾವಾಸ್ಯೆ ಆ ಒಂದು ರಕ್ಷಣೆ ನಿಮಗೆ ಸಿಗಲಿ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ವೃಷಭ ರಾಶಿಗೆ ಈ ಒಂದು ಶನಿಯ ರೇವತಿ ನಕ್ಷತ್ರದ ಗೋಚಾರ ಫಲ ವಿಶೇಷವಾಗಿ ಒಂದು ಅದೃಷ್ಟ ತಂದು ಕೊಡುತ್ತೆ ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ಅಲ್ಲಿ ನೋಡಿ, ವೃಷಭ ರಾಶಿಗೆ ಚಂದ್ರ, ಸೂರ್ಯ, ಬುಧ ನಿಮ್ಮ ಮನೆಗೆ ಲಾಕ್ ಆಗಿದ್ದಾನೆ. 2ನೇ ಮನೆಯಲ್ಲಿ ಬೃಹಸ್ಪತಿ ಹಾಗೂ ಭೃಗು ಇಬ್ರು ಸೇರ್ಬಿಟ್ಟಿದ್ದಾರೆ. ಶುಕ್ರ ಹಾಗೂ ಗುರು ಯಾವ ಮನೆ ನೋಡ್ತಿದ್ದಾರೆ ನೋಡಿ. ಗುರು ಶುಕ್ರನನ್ನ ಎಳ್ಕೊಂಡು ಅಧಿಕಾರಕಾರಕ ನಿಮ್ಮ ಮನೆಯಲ್ಲಿ ಬಂದಿದ್ದಾನೆ. ಇಟ್ಸ್ ಅ ಬ್ಯೂಟಿಫುಲ್ ಚೆಕ್ಮೇಟ್ ಪಾಯಿಂಟ್ ಬಂದಿದೆ ನಿಮಗೆ. ಟ್ರೈ ಮಾಡಿ. ವೃಷಭ ರಾಶಿ, ವೃಷಭ ಲಗ್ನ, ನೀವೇನಾದ್ರೂ ಅಧಿಕಾರ ಸ್ಥಾನ ಇದರಲ್ಲಿ ಇದ್ರಿ, ಒಂಟಿ ರಾಹು ಅಲ್ಲಿ ಕುಳಿತಿದ್ದ ಆಯ್ತಲ್ವಾ? ಆ ರಾಹುವನ್ನ ಶುಕ್ರ ಗುರು ಇಬ್ರು ಹೇಳ್ಕೊಂಡು ದಶಮ ಸ್ಥಾನವನ್ನ ನೋಡ್ತಾರೆ. ಸೂಪರ್. ನಿಮಗೆ ನೋಡಿ, ಆ ಚೆಕ್ಮೇಟ್ ಆಗಿದ್ದಂಥದ್ದು ಆ ಒಂದು ಗೌರ್ಮೆಂಟ್ ಪೋಸ್ಟು, ಕೆಲಸ, ಕಾರ್ಯ, ಅಧಿಕಾರ, ರಾಜನ ಸ್ಥಾನ, ಗರ್ವದ ಸ್ಥಾನ, ಪದವಿ ಸ್ಥಾನ ಬ್ಯೂಟಿಫುಲ್ ಆಗಿ ನಿಲ್ಲತಕ್ಕಂಥದ್ದಾಗುತ್ತೆ. ಶತ್ರುವಾಗಿರ್ತಕ್ಕಂಥ ಕುಜ ಮಲಗ್ಬಿಟ್ಟಿದ್ದಾನೆ ಅಲ್ಲಿ ನೋಡಿ. ನಮಗೆ ತೊಂದರೆ ಕೊಡ್ತಕ್ಕಂಥ ಕುಜ ಕೇತು ಸಾರದಲ್ಲಿ ಮಲಗ್ಬಿಟ್ಟಿದ್ದಾನೆ. ಒಂದೇ ಸುಖಸ್ಥಾನದಲ್ಲಿ ಕೇತು ಇರೋದ್ರಿಂದ, ಅಧಿಕಾರ ಸ್ಥಾನವನ್ನ ನೋಡೋದ್ರಿಂದ ಮನೇಲಿ ಯಾರಾದರೂ ಹಿರಿಯರಿಗೆ ಸಮಸ್ಯೆ ಆಗಬಹುದು. ನಿಮ್ಮ ಮೇಲೆ ಕುತಂತ್ರಗಳು ಕೆಲವೊಂದು ನಡೀತಕ್ಕಂಥದ್ದಾಗುತ್ತೆ. ತುಂಬ ದೊಡ್ಡ ಸ್ಥಾನದಲ್ಲಿದ್ದರೆ ಮಾಟ, ಮಂತ್ರ, ತಂತ್ರ, ಪ್ರಯೋಗ, ಕುತಂತ್ರ ಈ ಥರದ ಪ್ರಭಾವಗಳನ್ನು ಸೂಚಿಸ್ತಿರ್ತಕ್ಕಂಥದ್ದುಂಟು. ಎಚ್ಚರಿಕೆ. ಗಣಪತಿಯ ಆರಾಧನೆ ಮಾಡಬೇಕು. ಗಣಪತಿ ಕ್ಷೇತ್ರಗಳು, ಗಣಪತಿಯ ಆಜ್ಞೆ ಇಲ್ಲದೆ ಏನು ಸಿಗೋಲ್ಲ. ಗಣಪತಿಯ ಆಜ್ಞೆ ಇಲ್ಲದೆ ದಕ್ಷಿಣ ಹತ್ರ ಓಡೋಗಿ ಆ ಶಾಪ ಆದಾಗ ಸ್ತಂಭೀಭೂತರಾಗ್ಬಿಡ್ತಾರೆ. ಏನಿದು ಅಂತೇಳಿ. ಆಗ ಚಂದ್ರನಿಗೆ ಗಣಪತಿಯ ಆರಾಧನೆ ಮಾಡಿಯೇ ದಕ್ಷ ಅಳಿಯ ಅಲ್ವಾ, 15 ದಿನ ಹಿಂಗಿರು, 15 ದಿನ ಹಿಂಗಿರು ಅಂತ. ಆ ಒಂದು ಜ್ಯೇಷ್ಠ ನಕ್ಷತ್ರ ದೂರ ಹೇಳಿದ್ರಿಂದಲೇ ಅದಕ್ಕೆ ಜ್ಯೇಷ್ಠ ನಕ್ಷತ್ರಕ್ಕೆ ಬಂದಾಗ ಚಂದ್ರ ಗಲಿಬಿಲಿ, ಅಲ್ಲೊಂದು ನೋವು.
ಅಲ್ಲೊಂದು ಒದ್ದಾಟ. ವೃಶ್ಚಿಕ ರಾಶಿಗೆ ಬಂದಾಗಲೇ ತಾಯಿಗೆ ಒಂದು ಬಾಧೆ ಆಗ್ಬೇಕಲ್ಲಿ, ಅಲ್ಲೊಂದು ಆಗ್ಬೇಕು. ಯಾವುದೋ ವಿಚಾರದಲ್ಲಿ, ಕುಟುಂಬದ ವಿಚಾರದಲ್ಲಿ, ಗಂಡನ ವಿಚಾರದಲ್ಲಿ ತಾಯಿಗೊಂದು ಬಾಧೆ ಇರುತ್ತೆ. ನಿಮಗೂ ಅಷ್ಟೇ ಅಲ್ಲೊಂದು ಗಡಿಬಿಡಿ. ಆ ಬುಧನ ಸಾಂಗತ್ಯ, ನಾನು ದೊಡ್ಡವಳು, ತುಂಬ ದೊಡ್ಡವರು. ಅದಕ್ಕೆ ಜ್ಯೇಷ್ಠ ನಕ್ಷತ್ರಕ್ಕೆ ಯಾವಾಗಲೂ ಟೆನ್ಷನ್. ಅವ್ರಿಗೆ ಸಿಗಬೇಕಾದ ಗೌರವ ಸ್ಥಾನ ಸಿಗೋದೇ ಇಲ್ಲ. ಅವ್ರಿಗೆ ಸಿಗಬೇಕಾದ ಒಂದು ಪದವಿ ಪ್ರತಿಷ್ಠೆ ಬೆಂತಟ್ಟೋರು ಏನೋ ಒಂದು ಯಾರೂ ಅಲ್ಲ. ಜ್ಯೇಷ್ಠ ನಕ್ಷತ್ರ ಸಾಹಸ ಸಿಂಹ, ಅಭಿನಯ ಚಕ್ರವರ್ತಿ, ವಿಷ್ಣುವರ್ಧನ್, ಕೋಟಿಗೊಬ್ಬ. ಆ ಪುಣ್ಯಾತ್ಮನಿಗೆ ಸಿಗಬೇಕಾಗಿದ್ದು ಸಿಕ್ತೆ ಅಂದ್ರೆ ಏನೇನೋ ಹಬ್ಬಿಸ್ಬಿಟ್ರು, ಎಂತೆಂಥದ್ದು ಹಬ್ಬಿಸ್ಬಿಟ್ರು. ಯಾರು ಮೋಸ ಮಾಡಿಲ್ಲ. ಆಪ್ತ ಮಿತ್ರ. ಯೋಚನೆ ಮಾಡಿ ನೋಡಿ, ಜ್ಯೇಷ್ಠ ನಕ್ಷತ್ರ ಎಲ್ಲಾದ್ರೂ ನೋವು ಹೇಳ್ಕೊಂಡಿದ್ಯಾ ಮಗು? ಅವ್ರ ಮನೆ ಮೇಲೆ ದಾಳಿ, ಅವ್ರ ಪಿಕ್ಚರ್ಗಳ ಮೇಲೆ ದಾಳಿ. ನಮಗ್ ಗೊತ್ತಿದೆ ಅದನ್ನ ಮಾಡಿಸಿದವ್ರು ಯಾರು ಈಗಲೂ ರಾಜಾರೋಷವಾಗಿ ಓಡಾಡ್ಕೊಂಡಿದ್ದಾರೆ, ಗಲಭೆ ಮಾಡಿಕೊಂಡು. ಈಗಲೂ ಅವ್ರ ಮನೆತನ ಉದ್ಧಾರಕ ಆಗುತ್ತೆ ಅನ್ಕೊಂಡಿದ್ದೀರಾ? ಇಂಥ ಪುಣ್ಯಾತ್ಮನ ಸುದ್ದಿಗೆ ಹೋಗ್ಬೇಕು, ನಾವು ಪಾಪ ಸುತ್ಕೋಬೇಕು. ಒಂದು ಕಾಲಘಟ್ಟಕ್ಕೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಹೊಡಿಬೇಕು, ಊರ್ಜಿತವೇ ಆಗಲ್ಲ, ಸರ್ವನಾಶ ಆಗುತ್ತೆ. ಮನೆಗೆ ಬುಲ್ಡೋಸರ್ ನುಗ್ಗದಾಗ, ಸುನಾಮಿ ನುಗ್ಗದಾಗ ನುಗ್ಗುತ್ತಾರೆ ಎಲ್ಲ ಹೇಳ್ಬಾರ್ದು. ಅದಕ್ಕೆ ಪಾಪ ಜ್ಯೇಷ್ಠ ನಕ್ಷತ್ರ ಕೇಳಿ ತಪ್ಪಲ್ವಲ್ಲ. ಆ ತಾಯಿ ಜೀವ ಜ್ಯೇಷ್ಠಾದೇವಿ, ಜ್ಯೇಷ್ಠ ನಕ್ಷತ್ರ. ನಾನು ದೊಡ್ಡವಳು. ಮೊದಲಿಗೆ ನಿಜ ಹೇಳ್ಬೇಕು ಅಂದ್ರೆ ಅಶ್ವಿನಿ ನಕ್ಷತ್ರ ಅಲ್ಲ ದೊಡ್ಡವಳು, ಜ್ಯೇಷ್ಠಾನೇ. ಜ್ಯೇಷ್ಠ ಅಂದ್ರೇನೆ ದೊಡ್ಡವರು. ಆಮೇಲೆ ಇದೇ ಹೋಗ್ಬಿಡ್ತು, ಅಶ್ವಿನಿ ನಕ್ಷತ್ರಕ್ಕೆ ಜಾರಿಸ್ಬಿಟ್ರು. ಪಾಪ ಆ ಮಗು ಹಾಗೇ ಬಾಯಿಗೆ ಬೀಗ ಹಾಕ್ಕೊಬಿಡುತ್ತೆ. ಅದಕ್ಕೆ ಜ್ಯೇಷ್ಠ ನಕ್ಷತ್ರದವರಿಗೆ ಬಾಯ್ಲಿಂಗ್ ಪ್ರಾಬ್ಲಮ್ ಇರುತ್ತೆ, ಸ್ವಲ್ಪ ಪಿಸ್ತೂಲ, ಪೈಲ್ಸು, ಸ್ಕಿನ್ ಆಸಿನ್ ಪ್ರಾಬ್ಲಮ್ಸ್ ಆಗ್ತಕ್ಕಂಥದ್ದು, ತಲೆನೋವು, ಮೈಗ್ರೇನು, ಗ್ರೇ ಹೇರ್ಸು, ಸೈನಸ್ಸು, ಮೈಗ್ರೇನು, ಕಿವಿ ನೋವು, ಕಣ್ಣು ಕನ್ನಡಕ ಬಂದ್ಬಿಡೋದು, ದೇಹ ತುಂಬ ಉಂಡಾಗೋದು, ಬ್ಲೋಟಿಂಗ್ ಪ್ರಾಬ್ಲಮ್, ಗಟ್ ಪ್ರಾಬ್ಲಮ್, ಯೂಟ್ರಸ್ ಪ್ರಾಬ್ಲಮ್, ಯೂರಿನರಿ ಪ್ರಾಬ್ಲಮ್, ಇಲ್ಲೊಂದು ಗೈನಿಕ್ ಪ್ರಾಬ್ಲಮ್ಸ್. ಮೋಷನ್ ಹೋದಾಗ ಒಂಥರ ಸ್ಮೆಲ್ಲು, ಯೂರಿನ್ ಹೋದಾಗ ಒಂಥರ ಸ್ಮೆಲ್ಲು. ಅಷ್ಟು ಒತ್ತಡ ತಗೊಂಡ್ರೆ ಡೇಟ್ಸ್ ಆದಾಗ ಇರಿಟೇಷನ್ ಸ್ಮೆಲ್ಲು ಕೆಲವೊಂದು. ಹೌದು ಅಲ್ವೋ ಹೇಳಿ, ಕಾಯ್ತಿರ್ತಾನೆ ಜ್ಯೇಷ್ಠ. ಪಾಪ ಆ ಒಳಗಡೆ ಇಟ್ಕೊಳ್ಳೋ ಒಂದು ಬೆಂಕಿ, ಆ ಒಳಗಡೆ ಇಟ್ಕೊಂಡೇ ವಿಷ್ಣುವರ್ಧನ್ ಅವರಿಗೆ ಶುಗರ್ ಬಂತು. ಆ ಪ್ರೆಷರ್ಗೆ ಅಷ್ಟು ಸಿಸ್ಟಮ್, ಎಕ್ಸಸೈಸ್, ವಾಕಿಂಗ್ ಮಾಡೋ ಮನುಷ್ಯನಿಗೆ ಎಲ್ರಿ ಬರಬೇಕು, ಯಾರ ಹತ್ರ ಅಳೋಕ್ಕಾಗಲ್ಲ. ಅದಕ್ಕೆ ದೊಡ್ಡವರಾಗ್ಲಿಕ್ಕೆ ಹೋಗ್ಬಾರ್ದು ಅನ್ನೋದು. ತುಂಬ ದೊಡ್ಡವರಾಗಬಾರ್ದು, ತುಂಬ ದೊಡ್ಡ ಹೆಸರು. ನಾವು ಯಾರ ಹತ್ರನೂ ಅಳೋಕ್ಕಾಗಲ್ಲ, ಇರೋಕ್ಕಾಗಲ್ಲ ಅನ್ನತಕ್ಕಂಥ ಭಾವ. ನಮಗೆ ನಾವೇ ಒಂಟಿಯೇ, ಏಕಾಂಗಿಯೇ. ದೊಡ್ಡ ಮಗ ಹುಟ್ಟಬಾರ್ದು, ದೊಡ್ಡ ಮಗಳಾಗಿರಬಾರ್ದು, ದೊಡ್ಡ ಸೊಸೆ, ದೊಡ್ಡ ಮಗ ದೊಡ್ಡ ಸೊಸೆ. ಯೋಚನೆ ಮಾಡಿ ನೋಡಿ, ಅದು ಒಂದು ಗೌರವವೇ. ಆದರೆ ಒಳಗಡೆ ಇರೋ ನೋವು ಅದು ನಮಗೆ ಮಾತ್ರ ಗೊತ್ತಿರುತ್ತೆ. ಕೆಲವು ವಿಚಾರಗಳಲ್ಲಿ ನಿಮ್ಮ ಹತ್ರ ನಾನು ಯಾಕೆ ಮುಚ್ಚಿಡ್ಬೇಕು? ಅದೆಲ್ಲೋ ಒಂದು ಸಂಕಟ, ಅದೆಲ್ಲೋ ಕೆಲವೊಂದು ಇದಾವೆ, ಯಾರಿಗೂ ಹೇಳಲ್ಲ. ದೇವ್ರ ಮುಂದ್ಗಡೆ ನಿವೇದನೆ ಮಾಡ್ಕೊಬಿಡೋದು ನಾವು. ನಮಗೂ ಅಂತ ಕೆಲವು ಗುರುಗಳಿದ್ದಾರೆ, ಅವ್ರ ಜೊತೆ ಕುತ್ಕೊಳ್ಳೋದು, ಮಾತಾಡೋದು, ಹೇಳ್ಕೊಳ್ಳೋದು. ಒಂದು 3 ಇದ್ದಾರೆ, ಅಲ್ಲಿ ಕುತ್ಕೊಳ್ಳೋದು. ನೋಡ್ರೋ ಹಿಂಗಾಯ್ತು ಅಂತ ಇದ್ದಾರೆ. ಅವ್ರಿಗೆ ಒಪ್ಪಿಸ್ಕೊತೀವಿ ಅಷ್ಟೇ. ಅದರಿಂದಲೇ ಇಷ್ಟು ಭಾವ. ಸೊ ವೃಷಭ ರಾಶಿಗೆ ಬಾಧೆ ಕೊಡುವಂಥ ಕುಜ 12ನೇ ಮನೇಲಿದ್ದಾನೆ. 12ನೇ ಮನೆಯವನು 12ನೇ ಮನೆಯಲ್ಲೇ. ಆಮೇಲೆ ಸುಖದಲ್ಲಿ ಕೇತು. ರಾಹುವತ್ ಶನಿ ಅಂತ ಹೆಂಗೆ ಹೇಳ್ತೀವೋ, ಕುಜವತ್ ಕೇತು ಅಂತ ಕೂಡ ಹೇಳ್ತೇವೆ. ಸ್ವಲ್ಪ ಒಡ ಹುಟ್ಟಿದವರು, ಸುತ್ತಮುತ್ತಲಿರೋರು ನಿಮಗೆ ಶತ್ರುಗಳಾಗ್ತಕ್ಕಂಥದ್ದಾಗುತ್ತೆ, ನಿಮ್ಗೆ ಅಡ್ಡಿ ಆಗ್ತಕ್ಕಂಥದ್ದಾಗುತ್ತೆ. ನಿಮ್ಮ ಜೊತೆಲಿ ಬೆಳೆದವ್ರೆ, ನಿಮ್ಮಿಂದ ಬೆಳೆಸ್ಕೊಂಡವ್ರೆ, ನಿಮ್ಮಿಂದ ಲಾಭ ಪಡೆದವ್ರೆ, ನಿಮ್ಮಿಂದ ಸಹಾಯ ಪಡೆದವ್ರೆ, ಈ ಥರದ್ದು ಕೆಲವೊಂದಾಗುತ್ತೆ. ಪ್ರಾಪರ್ಟಿ ಡೀಲಿಂಗ್ಸು, ಪ್ರಾಪರ್ಟಿ ಡೆವಲಪ್ಮೆಂಟು, ಈ ಪೊಲೀಸ್ ಇಲಾಖೆ, ರಕ್ಷಣಾ ಇಲಾಖೆ, ಡಿಫೆನ್ಸ್ ಇಲಾಖೆ, ಈ ಒಂದು ಗೂಡೂನ್ ಇಲಾಖೆ, ಆಮೇಲೆ ಇದನ್ನೇನು ಹೇಳ್ತೀವಿ, ರಕ್ಷಣಾ ಸಾಮಗ್ರಿಗಳ ತಯಾರಿಸುವಿಕೆ, ಇಂತಹ ಇಲಾಖೆಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಮೆಷಿನರಿ, ಎಲೆಕ್ಟ್ರಿಸಿಟಿ ಬೋರ್ಡು, ಸ್ವಲ್ಪ ಒತ್ತಡ, ಸ್ವಲ್ಪ ಒಂದು ಜಾಗ್ರತೆಯಾಗಿ ಹೆಜ್ಜೆ ಇಡ್ತಕ್ಕಂಥದ್ದು ಮಾಡಿ. ಲಿಟಿಗೇಷನಲ್ಲಿ ಸಿಕ್ಕಾಕೋತೀರಿ, ಕೇಳಿ ಎಕ್ಸ್ಪರ್ಟ್ಸ್ ಜೊತೆ ಹೆಜ್ಜೆ ಹಾಕ್ತಕ್ಕಂಥದ್ದು ಮಾಡಿ. ಸೊ ಸುಖದಲ್ಲಿ ಕೇತು ಇರೋದ್ರಿಂದ ಏನೋ ಇದು
ಬೇಕಿತ್ತ ನನಗೆ, ಅಧಿಕಾರ ಇದೆ, ಸುತ್ತಮುತ್ತಲು ದಂಗೆ ಎದ್ದೋಳೋ ಥರ ಒಂದು ಪ್ರಭಾವ ಆಗ್ತಕ್ಕಂಥದ್ದಾಗುತ್ತೆ. ನಿಮ್ಮ ಮನೇಲಿ ನಿಮ್ಮ ತಮ್ಮನೇ ಮಾತು ಕೇಳ. ಎಡಪ್ಪಾಡಿ ಪಳನಿಸ್ವಾಮಿ ಅದೇ ಆಗಿರೋದು ಈ ಕತೆ. ಆವತ್ತೇ ಆತ ಒಂದು ಬಂದಾಗ್ಲಿ ತಿಳ್ಕೊಬಿಡ್ಬೇಕಿತ್ತು, ಗೆದ್ದಿಲ್ಲ ಹಿಂಗೆ ಹೋಗ್ಬಿಡೋಣ, ಬೀಸೋ ದೊಣ್ಣೆ ತಪ್ಪಿದ್ರೆ 100 ವರ್ಷ ಆಯಸ್ಸು ಅಂತ ಹೇಳ್ಬಿಟ್ಟು ಸರಿ. ಒಬ್ಬ ನಾಯಕ ಆಗೋದು ಯಾವಾಗ ಗೊತ್ತಾ? ತನ್ನವರ ಪಡೆಯವರ ಮಾತು ಕೇಳಿಲ್ಲ. ವಿಪರೀತ ರಾಜಯೋಗ ನೋಡಿ ಸುನಾಮಿ ತರ ಎಳ್ಕೊಂಡ್ಬಿಟ್ಟಿದೆ. ತಟ್ತಾರಾ, ಈಗ ಮುಟ್ತಾರಾ, ಯೋಚನೆ ಮಾಡಿ ನೋಡಿ. ಸಪೋರ್ಟ್ಗೆ ಲೆಟ್ರೆ ಕೊಟ್ಬಿಟ್ಟಿದ್ದಾರೆ, ಹೋಗಿ ಕೇಳ್ಕತ್ತಮ್ ದುಕಾನ್ ಬಂದು DMK ಅಷ್ಟೇ ಅಲ್ಲ, DMK ಬಾಯಿ ಮುಚ್ಕೋಬೇಕು. ಪ್ರಬಲ ವಿರೋಧ ಪಕ್ಷ ನಾವು. ಯಾವ ವಿರೋಧ ಪಕ್ಷವೇ ಎಲ್ಲ ಹೋಗಿ. ಈಗ 150 ಜನ ಬಿಟ್ರೆ ನಿಮ್ ಪಕ್ಷದಿಂದಲೂ ಸೇರ್ಕೊಬಿಡ್ತಾರೆ. ಸುನಾಮಿ, ಬಿ ರೆಡಿ. ವಿಪರೀತ ರಾಜಯೋಗ ಅಂದ್ರೆ ಅದೇ. ನಿಮ್ಗಂಥದ್ದೊಂದು ಬಂದಿದೆ. ಬಟ್ ಅಷ್ಟೇ ಪ್ರಬಲ ವಿರೋಧ ನಮ್ಮ ಸುತ್ತಮುತ್ತಲು ಇರೋದ್ರಿಂದ ಗಣಪತಿಯನ್ನು ಆರಾಧನೆ ಮಾಡಿ, ಕುರುಡುಮಲೆ, ಕಾಣಿಪಾಕಂ ಗಣಪತಿ, ವಿಶೇಷವಾಗಿ ನಮ್ಮ ದೊಡ್ಡ ಗಣಪ, ಇಂಥ ಕ್ಷೇತ್ರಗಳಿಗೆ ರೆಗ್ಯುಲರ್ ಆಗಿ ಹೋಗತಕ್ಕಂಥದ್ದು ಮಾಡಿ, ಆ ಗಣಪನಿಗೆ ಏನಾದರೂ ಒಂದು ಸೇವೆ, ಪೂಜೆ, ಯಾರಾದರೂ ಗುರುಗಳಿಗೆ, ಅರ್ಚಕರಿಗೆ, ಆಚಾರ್ಯರಿಗೆ ಏನಾದರೂ ಒಂದು ಪುಟ್ಟದಾಗಿ ಫಲತಾಂಬೂಲ ಕೊಡ್ತಕ್ಕಂಥದ್ದು ಮಾಡಿ ತುಂಬ ವಿಶೇಷ ಆಗ್ತಕ್ಕಂಥದ್ದಾಗುತ್ತೆ. ಮಾಡ್ತಲೇ ಇರಿ. ಯಾರಾದ್ರೂ ಆಚಾರ್ಯರಿಗೆ ಆ ಗೌರವ ನೋಡಿ. ಆತ ಕರೆದು ರಾಜಗುರುವಿಗೆ ಎಂತ ಪಟ್ಟ ಕೊಟ್ಟಿದ್ದಾನೆ. ಅದು ಪುಷ್ಯ ನಕ್ಷತ್ರ ಅಂದ್ರೆ ಅಳತೆಗೆ ಮೀರಿದ ಗೌರವ ಅಂತೀವಿ ನೋಡಿ, ಕೊಟ್ಟಿದ್ದಾರೆ. ಪುಷ್ಯ ನಕ್ಷತ್ರದ ಹಿಂದಿನ ನಕ್ಷತ್ರ ನೋಡಿ, ಗೆಲುವಿಗೆ ಯಾರಿರೋದು? ಗುರುವೇ. ಪುನರ್ವಸು ನಕ್ಷತ್ರ ಮರ್ತಿಲ್ಲ. ತುಂಬಾ ಖುಷಿ ಆಗ್ತಕ್ಕಂಥದ್ದು. ನೀವು ವೃಷಭ ರಾಶಿ ಅಂಥದ್ದೊಂದು ಗುರುವು ನಿಮಗೆ ಮಾರ್ಗದರ್ಶಕರಾಗಿದ್ದಂಥವರೆಗೂ ನೀವು ನಿಂತ್ಕೊಂಡು ನೋಡಿ. ನಿಮ್ಮ ಅಧಿಕಾರ ನಿಮ್ಮ ಹಸ್ತದಲ್ಲಿ, ನಿಮ್ಮ ಗೆಲುವು, ಪದವಿ, ಪ್ರತಿಷ್ಠೆ, ಗೌರವ, ಗೋಲ್ಡ್ ಟ್ರೇಡಿಂಗ್ ಇರ್ಬೋದು, ಮ್ಯಾನೇಜ್ಮೆಂಟ್ ಟ್ರೇಡಿಂಗ್ ಇರ್ಬೋದು, ಫಿನಾನ್ಷಿಯಲ್ ಟ್ರೇಡಿಂಗ್ ಇರ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು, ವಿಶೇಷವಾಗಿ ಆಯಿಲು, ಪೆಟ್ರೋಲು, ಟ್ರಾನ್ಸ್ಪೋರ್ಟು, ಈವೆಂಟ್ ಮ್ಯಾನೇಜ್ಮೆಂಟು, ಪೊಲಿಟಿಕಲ್ಲು, ಆಯುರ್ವೇದ ತಜ್ಞರು, 1-2 ಕಲಾ ಮಾಧ್ಯಮ, ಬೋಮ್, ಒಳ್ಳೇದಾಗ್ಲಿ. ಗಣಪತಿಯ ಅನುಗ್ರಹ ನಿಮಗೆ ಸಿಗಲಿ, ಗಣಪತಿಯ ಅನುಗ್ರಹ ಸಿಗಲಿ. ಎಲ್ಲೆಲ್ಲೆಲ್ಲ ಗಣಪತಿ ಇದೆಯೋ, ಇಡುಗುಂಜಿ ಗಣಪತಿ, ಆನೆಗುಂದಿ ಗಣಪತಿ, ನೋಡಿ ಸೌತಡ್ಕ ಗಣಪತಿ, ಎಲ್ಲಿದೆಯೋ ಹೋಗಿ ಗಣಪತಿಗೆ. ವೃಷಭ ರಾಶಿಯವರು ಪವರ್ ಇಸ್ ಬ್ಯಾಕ್, ಸಕ್ಸಸ್ ಇಸ್ ಬ್ಯಾಕ್. ಆಯ್ತಾ? ಬನ್ನಿ, ಅಶ್ವಿನಿ ನಕ್ಷತ್ರದ ಈ ದಿನ ಹೇಗಿದೆ ರಾಶಿಯಾಂತರ್ಗತವಾಗಿ ಅಂತ ನೋಡೋಣ. ಮೇಷರಾಶಿ. ಚಂದ್ರ ಕೇತು ಸಾರದಲ್ಲಿದ್ದು ಪೂರ್ವ ಪುಣ್ಯ ಸ್ಥಾನದಲ್ಲಿ ಕೇತುವೇ ಇದ್ದಾನೆ. ಸೊ ಒಂಥರ ನೋಡಿ, ದುಡ್ಡು ಬೇಕಾ, ಹೆಸರು ಬೇಕಾ, ಅಂದ ಬೇಕಾ, ಆನಂದ ಬೇಕಾ? ಡಿಸಿಷನ್ ಇಸ್ ಯೋರ್ಸ್. ಅಂದವಾಗಿರೋರು ಆನಂದ ಇರೋಲ್ಲ, ಆನಂದವಾಗಿರೋರು ಅಂದವಾಗಿರೋಲ್ಲ. ಡಿಸಿಷನ್. ಸೊ ನನಗೆ ಅಂದವಾಗಿರ್ಬೇಕು, ಸ್ಟೇಟಸ್ ಆಗಿರ್ಬೇಕು ಅಂದ್ರೆ ತುಂಬಾ ಕಳ್ಕೊಳ್ಳೋದಿರುತ್ತೆ. ನನ್ನವ್ರನ್ನ, ತನ್ನವ್ರನ್ನ. ಈ ದೋಸ್ತವ್ರ ಜೊತೆಯಲ್ಲಿ ಯಾರಾದ್ರೂ ನಿಲ್ತಾರ? ಮೋಸಗಾರರ ಜೊತೆಲಿ ಯಾರಾದ್ರೂ ನಿಲ್ತಾರ? ಲೂಟಿಕೋರರ ಜೊತೆ ಯಾರಾದ್ರೂ ನಿಜವಾಗ್ಲೂ ನಿಲ್ತಾರ? ಯೋಚನೆ ಮಾಡಿ ನೋಡಿ. ವಿಪರೀತ ದುಡ್ಡಿರೋವನು ಮರ್ತು ಬಿಡ್ತಾನೆ. ಅವನು ಅಷ್ಟು ದುಡ್ಡು ಮಾಡಿದಾನೆ ಅಂದ್ರೆ ಅವ್ನು ಲೂಟಿ ಮಾಡಿದಾನೆ ಅಂತಲೇ ಅರ್ಥ. ಇವತ್ತು ಆನಂದ ಮುಖ್ಯವಾ? ಇದನ್ನ ತ್ಯಾಗ ಮಾಡಿ. ಅಲ್ಲ, ನಾನು ಹೆಂಗಾದ್ರೂ ಸರಿ ಬದುಕೋದು, ಸರಿ ಎಲ್ಲರೂ ಚೆನ್ನಾಗಿರ್ಬೇಕು, ಅದು ನಾನು ಒಬ್ಬನೇ ಆಗಿರ್ಬೇಕು ಅಂದ್ರೆ ನೋವು ಕೊಡುತ್ತೆ. ಒಂದಲ್ಲ ಒಂದು ದಿನ ನಿಮಗೆ ಬಾಧೆ ಆಗ್ಬಿಡುತ್ತೆ. ಎಚ್ಚರಿಕೆ. ವೈದಿಕ ಕ್ರಿಯೆಗಳಲ್ಲಿ ವಿಶೇಷ ಪ್ರಗತಿ. ಇನ್ನು ವೃಷಭ ರಾಶಿ. ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ ಇಂಥದ್ದರ ಒಂದು ಆರ್ಗನೈಸರ್ಗಳಾಗಿದ್ದೀರಿ. ನೆಮ್ಮದಿಯ ದಿನ. ಮಿಕ್ಕಂತೆ ತುಂಬ ಚಂದ್ರ ಕೇತು ಸಾರದಲ್ಲಿದ್ದಾಗ ಮೆಡಿಸಿನ್ ಲೈನಲ್ಲಿರೋರಿಗೆ ನರ್ಸಿಂಗ್, ಆಯುರ್ವೇದ, ವೈದಿಕ, ಹೋಮ, ಹವನ, ತೃಪ್ತಿ. ಮಿಕ್ಕನ್ ಬೇರೆದಕ್ಕೆಲ್ಲ ಒಂಥರ ದಳದಲ್ಲಿ ದೂರದ ಕೆಲಸ, ನೀರ್ ಹತ್ರ, ಗಾಡಿ ಹತ್ರ, ಪೆಟ್ರೋಲ್ ಹತ್ರ, ಬೆಂಕಿ ಹತ್ರ, ಕೆಮಿಕಲ್ಸು, ಫುಡ್ಡು. ತುಂಬ ಹುಷಾರಾಗಿರಿ ವೃಷಭ. ಮಿಥುನ ರಾಶಿ ಚೆನ್ನಾಗಿದೆ. ಪ್ರಾಪರ್ಟಿ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಪೊಲಿಟಿಕಲ್ ಅಡ್ವೈಸರ್, ಎಕ್ಸ್ಪೋರ್ಟ್ ಇಂಪೋರ್ಟ್ ಅಡ್ವೈಸರ್, ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಕರ್ಕಾಟಕ ರಾಶಿ.
ಲೀಗಲ್ ಸಿಸ್ಟಮ್ನಲ್ಲಿದ್ದೀರಿ, ಗುಪ್ತಚರ ಇಲಾಖೆ, ಸೈಬರ್ ಕ್ರೈಮು, ಹ್ಯಾಕಿಂಗು ಕಂಡುಹಿಡಿಯೋದು, ತುಂಬ ಒಂದು ಈ IB ಇಂಟರ್ನಲ್ ಸೆಕ್ಯೂರಿಟಿ ಸಿಸ್ಟಮ್ಸ್ ಅಂತೆಲ್ಲ ಹೇಳ್ತೇವಲ್ಲ, IT-ನಲ್ಲಿದ್ದೀರಿ, ಚೆನ್ನಾಗಿದೆ. ಸಿಂಹರಾಶಿ ಏನೋ ಒಂದು ತಟಸ್ಥ, ಮನೆಯವರ ಜೊತೆ, ಕುಟುಂಬದವರ ಜೊತೆ, ತಂದೆ ಜೊತೆ, ತಾಯಿಯ ಜೊತೆ, ಒಡ ಹುಟ್ಟಿದವರ ಜೊತೆ, ಸೋದರರ ಜೊತೆ ಅಲ್ಲಿನೂ ಭಾರವಿದೆ. ಅಲ್ಲೊಂದು ಖರ್ಚು ಬರುತ್ತೆ. ತಂದೆ ಆರೋಗ್ಯ ನೋಡ್ಕೊಳ್ಳಿ, ತಂದೆ ಹತ್ರ ಹೋಗಿ ಅವ್ರಿಗೆ ಏನಾದ್ರೂ ಮಾಡಿರ್ಲಿ, ಶರಣಾರ್ಥಿ, ಭಗವಂತನ ಬಿಟ್ಬಿಟ್ಟಿದ್ದಾನೆ. ನಾನು ಪಡ್ಕೊಂಡ್ಬಂದಿರೋದು ಅಷ್ಟೇ ಆಗಿರ್ಬೇಕಾದ್ರೆ ನಾನು ಯಾಕೆ ಅವರನ್ನು ದೂಷಿಸಲಿ? ಸೊ ಸುಬ್ರಹ್ಮಣ್ಯರ ಆರಾಧನೆ, ಧೈರ್ಯಂ, ತುಂಬ ದುಡುಕಿ ಅವನ ತರ ಮಾಡಕ್ ಹೋಗ್ಬೇಡಿ. ಕನ್ಯಾ ರಾಶಿ 100% ದೂರದ ಕೆಲಸಗಳಲ್ಲಿ ವಿಘ್ನ, ದೂರದ ಪ್ರಾಪರ್ಟಿ, ದೂರದ ವ್ಯವಸ್ಥೆ. ಇವತ್ತೊಂದೇ ದೇವ್ರ ಕಾರ್ಯಕ್ಕೆ ಹೋಗ್ಬೇಕು ಅಷ್ಟೇ, ದೇವಸ್ಥಾನಕ್ಕೆ ಹೋಗ್ಬೇಕು. ದೊಡ್ಡ ರಿಸ್ಕು, ದೊಡ್ಡ ಇನ್ವೆಸ್ಟ್ಮೆಂಟ್, ದೊಡ್ಡ ಪ್ರಾಪರ್ಟಿ, ದೊಡ್ಡ ಮನೆ, ದೊಡ್ಡ ಪಾರ್ಟ್ನರ್ಶಿಪ್, ದೊಡ್ಡ ಫ್ರೆಂಡ್ಶಿಪ್ಪು ಬೇಡವೇ ಬೇಡ. ಏನು ಮಾಡಬೇಡಿ, ಇರೋ ಕೆಲಸ ಅಷ್ಟು ಉಳಿಸ್ಕೊಳ್ಳಿ. ವಾದ ವಿವಾದ, ತಗಾತೆ, ಒಂದು ಗಾಸಿಪ್ಸು, ಇನ್ನೊಂದು ಎಂಥದ್ದು ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಒಂದು ಸಣ್ಣ ಸಮಸ್ಯೆ ಆಗುತ್ತೆ, ಡಾಕ್ಟರ್ ಹತ್ರ ಚೆಕಪ್ ಮಾಡ್ಕೊಳ್ಳಿ. ಫುಡ್ಡಲ್ಲಿ ಸ್ವಲ್ಪ ನೋಡ್ಕೊಳ್ಳಿ. ತುಲಾ ರಾಶಿ ಚಂದ್ರ ಕೇತು ಸಾರ, ಕೇತು ಲಾಭದಲ್ಲಿದ್ದಾನೆ. ಧಾರ್ಮಿಕ ಕೆಲಸಗಳು, ಮೋಕ್ಷ ಕೆಲಸಗಳು, ವೈದಿಕ ಕೆಲಸಗಳು, ಲೀಗಲ್ ಕೆಲಸಗಳು, ಮೆಡಿಸಿನಲ್ ರಿಸರ್ಚು, ಸೈಂಟಿಸ್ಟು, ಬಯೋಟೆಕ್ನಾಲಜಿ, ಮೈಕ್ರೋಬಯಾಲಜಿ, ರಸಗೊಬ್ಬರ, ಮಣ್ಣು ಪರೀಕ್ಷೆ, ಈ ಒಂದು ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ, ದೊಡ್ಡ ಒಂದು ಪರ್ಸನಲ್ ಸೆಕ್ರೆಟರಿ ಆಗಿರೋದು, ರಾಜರಿಗೆ, ದೊರೆಗಳಿಗೆ, ಬ್ಯೂಟಿಫುಲ್ ಇದೆ. ವೃಶ್ಚಿಕ ರಾಶಿ ಚಂದ್ರ ಕೇತು ಸಾರ, ಕೇತು ದಶಮ. ಸೊ ವೃತ್ತಿಗೆ ಸಂಬಂಧಪಟ್ಟಂತ ಒಂದು ಪ್ರೆಷರ್ ಇರುತ್ತೆ. ಭೂಮಿ ವಿಚಾರದಲ್ಲಿ ಜಾಗ್ರತೆ, ಒಡ ಹುಟ್ಟಿದವ್ರ ವಿಚಾರದಲ್ಲಿ ಒಂದು ಸಣ್ಣ ಕಿರಿಕಿರಿ ಆಗ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಕೊಲೆಸ್ಟ್ರಾಲು, BP ವೇರಿಯೇಷನ್ ಇದ್ರೆ ಸ್ವಲ್ಪ ಆರೋಗ್ಯ ಪಥ್ಯ ನೋಡ್ಕೊಂಡು. ನೀವು ಸ್ವಲ್ಪ ಕೇಳಲ್ಲ, ನೀವು ಊಟ ಕಂಟ್ರೋಲ್ ಇಲ್ಲ, ತುಂಟುತನವೂ ಕಂಟ್ರೋಲ್ ಇಲ್ಲ, ರಸಿಕತನವೂ ಕಂಟ್ರೋಲ್ ಇಲ್ಲ. ಶುಕ್ರ 7ನೇ ಮನೆ ಅಲ್ವಾ, ನೀವೆಲ್ಲಿ ಅಬ್ಬ ನಿಮ್ಮಷ್ಟು ಸೈಲೆಂಟ್ ಇಲ್ಲ, ನಿಮ್ಮಷ್ಟು ವೈಲೆಂಟ್ ಇಲ್ಲ. ವೃಶ್ಚಿಕ ಇವತ್ತು ಯಾಕೋ ತಣ್ಣಗೆ ಮಲಗ್ಬಿಟ್ಟಿದ್ದೀನಿ, ಸುಮ್ಮನೆ ಕೇತು ನಕ್ಷತ್ರ ಅಲ್ವಾ, ಏನು ಬೇಡ ಅನ್ನೋ ಥರ, ಅದು ಬೇಡ ಸಾಕು ನನಗೆ ಅನ್ನತಕ್ಕಂಥದ್ದು ನಿಜವೇ. ಸುಬ್ರಹ್ಮಣ್ಯರ ಆರಾಧನೆ, ಸಮಾಧಾನ. ಧನುಸು ರಾಶಿ ಪಂಚಮದಲ್ಲಿ ಚಂದ್ರ ಕೇತು ಸಾರದಲ್ಲಿದ್ದಾಗ ಅಲ್ಲೆಲ್ಲೋ ಮಕ್ಕಳ ವಿಚಾರ, ಇಲ್ಲ ಹಿರಿಯರ ವಿಚಾರ, ಇಲ್ಲ ನಿಮ್ಮ ಗೌರವ ವಿಚಾರಕ್ಕೆ ಒಂದು ನೋವು ಬರುತ್ತೆ. ಮಕ್ಕಳಿಂದ ನೋವು, ಇಲ್ಲ ಹಿರಿಯರ ಆರೋಗ್ಯಕ್ಕೆ ನೋವು, ಇಲ್ಲ ನೀವು ವಿಪರೀತವಾಗಿ ಸಂಪಾದಿಸಿದಂಥ ಗೌರವಕ್ಕೆ ಅಗೌರವ. ಇವ್ನು ಲಂಚ ತಗೊಂಡಿದ್ದಂತೆ, ಇಂಥದಂತೆ ಅಂಥದಂತೆ ಅನ್ನೋ ಒಂದು ಭಾವಗಳಾಗತಕ್ಕಂಥದ್ದಾಗುತ್ತೆ. ನರಸಿಂಹರ ಆರಾಧನ, ಸಮಾಧಾನ. ಏನು ದೊಡ್ಡದಾಗಿ ಮಾಡಕ್ ಹೋಗ್ಬೇಡಿ. ದೂರ ಪ್ರಯಾಣ, ದೂರದ ಕೆಲಸ, ಓವರ್ ಸ್ಟ್ರೆಸ್ ತಗೊಳ್ಳೋಂಥ ಕೆಲಸಗಳೇನು ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನು ವಿಶೇಷವಾಗಿ ಮಕರ ರಾಶಿ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಬಟ್ ಕೇತು ಸಾರ, ಕೇತು ಅಷ್ಟಮ, ಮನೆಯಲ್ಲಿ ಹಿರಿಯರ ಆರೋಗ್ಯ, ಒಡ ಹುಟ್ಟಿದವರ ಆರೋಗ್ಯ, ಏನೋ ಸಂಧಿಗಳಲ್ಲಿ ನೋವು, ಮಂಡಿಗಳಲ್ಲಿ ನೋವು, ತಲೆಯಲ್ಲಿ ನೋವು, ವರ್ಟಿಗೋ ಪ್ರಾಬ್ಲಮ್, ಕುತ್ತಿಗೆ ನೋವು, ಈ ಥರದ್ದಾಗ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಸೆಳೆತ, ಪ್ರೋಟೀನ್ಸ್ ತಿನ್ನಿ, ಎಕ್ಸಸೈಸ್ ಮಾಡಿ ಒಳ್ಳೆಯದಾಗಿ. ವಾದ ಬೇಡ, ವಿವಾದ ಬೇಡ. ಒಡ ಹುಟ್ಟಿದವರು, ಮನೆಯವರು, ಕುಟುಂಬದವರು, ತಾಯಿ ಕಡೆ ನೋಡ್ಕೊಳ್ಳಿ. ಪತ್ನಿಯ ತಾಯಿ, ನಿಮ್ಮ ತಾಯಿ, ಗಂಡನ ತಾಯಿ, ಯಾರೋ ಒಂದು ಹಿರಿ ಜೀವಕ್ಕೆ ಒಂದು ಎಳೆದಾಟ ಇದೆ. ದುರ್ಗಾದೇವಿಗೆ ಒಂದು 18 ದಿನ, ಒಂದು 48 ದಿನ ಒಂದು ಪುಟ್ಟ ದೀಪಾರಾಧನೆ, ಅರ್ಚನಾ, ಪೂಜಾ, ಸಂಕಲ್ಪ ಇಷ್ಟನ್ನು ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಕುಂಭರಾಶಿ 3ನೇ ಮನೇಲಿ ಚಂದ್ರ ಕೇತು ಸಾರ, ಕೇತು 7ನೇ ಮನೆ. ನಂಬಿಕೆ ಇಡ್ತೀರಾ, ಅದೊಂಚೂರು ನೋಡ್ಕೊಂಡು ಏನೋ ಒಂದು ಹುಳಿ. ತೃಪ್ತಿ ಪಡ್ಸಕ್ಕಾಗಲ್ಲ ಮನುಷ್ಯರಿಗೆ. ಯಾಕೆ ತೃಪ್ತಿ ಪಡ್ಸಕ್ ಹೋಗ್ತಾರೆ? ನೀವು ತೃಪ್ತಿ ಇರೋದು ನೋಡಿ. ಇನ್ನಾರು ಏನೋ ಅನ್ಕೋತಾರೆ, ಹಿಂಗಿರ್ಬೇಕು, ಹಂಗಿರ್ಬೇಕು, ಹಾಗಿರ್ಬೇಕು, ಹೀಗಿರ್ಬೇಕು. ಅದೇನು ಬೇಡ, ನೀವಾಗಿರಿ ಅಷ್ಟೇ. ಒಡ ಹುಟ್ಟಿದವ್ರ ಕಡೆ ಒಂದು ಸ್ವಲ್ಪ ನೋಡ್ಕೊಳ್ತಕ್ಕಂಥದ್ದು ಮಾಡಿ. ಏನೋ ಧೈರ್ಯ,
ಈ ಥರ ಹಿಡ್ಕೊಂಡಾಗೆ ಮಾಡ್ತೀನ ನೋಡ್ತೀನ ಅಂತ ಒಂದು ಕನ್ಫ್ಯೂಷನ್ ಬಂದಿದೆ ಅಂದಿದ್ದೆ ನುಗ್ಗಬಾರ್ದು. ಬಟ್ ಈ ಒಂದು ಪಬ್ಲಿಕ್ ರಿಲೇಶನ್ಶಿಪ್ ಆಫೀಸರ್ ಆಗಿದ್ದೀರಾ, ಮೆಡಿಯಾ ಆಫೀಸರ್ ಆಗಿದ್ದೀರಾ, ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀರಾ, ಬ್ಯೂಟಿಫುಲ್. ಸ್ಪಿರಿಚುವಲ್, ಯೋಗ, ಇಂಥ ಒಂದು ವೃತ್ತಿ ಉದ್ಯೋಗ ಬ್ಯೂಟಿಫುಲ್. ಮೀನ್ ರಾಶಿಗೆ ಒಂದು ಸ್ವಲ್ಪ ದಲ್ದಲ್ಲೇ ಆರೋಗ್ಯದ ಕಡೆ ಗಮನ ಕೊಡಿ, ಮಾತಿನ ಕಡೆ ಗಮನ ಕೊಡಿ, ಫುಡ್ಡಲ್ ಕಡೆ ಗಮನ ಕೊಡಿ. ಸುತ್ತಮುತ್ತಲಿನ ವಾತಾವರಣ ಸರಿ ಇಲ್ಲ, ಸಮ್ ನೆಗೆಟಿವ್ ಎನರ್ಜೀಸ್ ವಿಲ್ ಕಮ್. ವಿಪರೀತ ವೈಬ್ರೇಷನ್ ಆಗ್ತಕ್ಕಂಥ ನೆಗೆಟಿವ್ ಆಗುತ್ತೆ, ಪಾಸಿಟಿವ್. ಕೆಲವರು ನಿಮ್ಮನ್ನು ಹರೇ ರಾಮ ಹರೇ ಕೃಷ್ಣ ಅಂತ ಕರ್ಕೊಂಡು ಹೋಗ್ತಾರೆ ಪೂರ್ತಿಯಾಗಿ. ಎಷ್ಟಿರ್ಬೇಕು ಊಟಕ್ಕೆ, ಉಪ್ಪು ಖಾರ ಹುಳಿ ಎಷ್ಟಿರ್ಬೇಕು ಅಷ್ಟಿರ್ಬೇಕು. ಅವು ವಿಪರೀತ ಹಿಂದ್ಗಡೆ ಹೊಟ್ರೆ ನಮ್ಮನೇನ್ ನೋಡೋದು ಯಾರಪ್ಪ? ನಮ್ಮ ಗಂಡನ ಗತಿ ಏನು, ನಮ್ಮ ಹೆಂಡತಿ ಗತಿ ಏನು, ನಮ್ಮ ಮಕ್ಳ ಗತಿ ಏನು, ನಮ್ಮ ಅಮ್ಮನ ಗತಿ ಏನು? ಅರೆ ರಾಮ. ಇಲ್ಲ, ವಿಪರೀತ ನೆಗೆಟಿವ್, ತುಂಬಾ ಒಂದು ನೆಗೆಟಿವ್ ಅಭ್ಯಾಸಗಳು ಕೆಲವ್ರಿಗಿರುತ್ತೆ. ಮನೆ ಬಿಟ್ಬಿಟ್ಟು ಜಾಲಿಯಾಗಿ ಎಲ್ಲೋ ಸುತ್ತಕ್ಕೆ ಹೋಗೋದು, ಟ್ರೆಕ್ಕಿಂಗ್ ಹೋಗೋದು, ಪಬ್ಗೆ ಹೋಗೋದು, ಪಟಾಯ ಹೋಗೋದು, ಥೈಲ್ಯಾಂಡ್ ಹೋಗೋದು, ಇಂಥವೆಲ್ಲ ಕೆಲವು ಮಾಡ್ತಿರ್ತಾರೆ. ಮನೇಲಿರೋರ್ಗೆ ಉಪವಾಸ ಆಗ್ಬಿಟ್ಟು ಊರೆಲ್ಲ ಸುತ್ಕೊಂಡು ಬರೋದು. ಈ ರೀತಿ ಬ್ಯಾಲೆನ್ಸ್ಡ್ ಇವತ್ತು ಎಷ್ಟು ಮಾಡ್ಕೋತೀರೋ ಅಷ್ಟು ಆನಂದವಾಗಿರ್ತೀರಿ. ಅದನ್ನು ನೋಡ್ಕೊಳ್ಳಿ. ಗಣಪತಿ ಆರಾಧನಾ, ದುರ್ಗಾ ಆರಾಧನಾ, ದುರ್ಗಾ ಸಹಸ್ರನಾಮ, ಲಲಿತಾ ಸಹಸ್ರನಾಮ, ನಿಮ್ಮ ಮನಸ್ಸಿನ ಒಂದು ವೇರಿಯೇಷನ್ ಅನ್ನ ಸ್ವಲ್ಪ ಕಂಟ್ರೋಲ್ ತಗೊಳ್ತಕ್ಕಂಥದ್ದು ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.